ಕ್ಷರ ಕ್ಷಯ ಆಗದೇ ಇರುವವನು ಭಗವಂತ. ಪ್ರತಿ ಅಕ್ಷರದಿಂದ ಕರೆಸಿಕೊಳ್ಳುವವನು ಭಗವಂತ. ಅಂತಹ ಅಕ್ಷರನಿಗೆ ಅಕ್ಷರ ಮೂಲಕ ಸೇವೆ ಮಾಡ್ತಕ್ಕಂಥ ಇಂಥ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈಗ ಅತಿಥಿಗಳನ್ನು ವೇದಿಕೆಗೆ ಕರೆತರುವ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ವಿದ್ವಾನ್ ಗುರುರಾಜಾಚಾರ್ಯ ಹೆಗಲ್ ಅವರು ವೇದಿಕೆಗೆ ಬರಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ನರೇಂದ್ರ ಕುಲಕರ್ಣಿ ಅವರು ವೇದಿಕೆಗೆ ಬರಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಂಕರರಾವ್ ಮಾಂಬ್ಳೆ ದೇಶಪಾಂಡೆ ಅವರು ವೇದಿಕೆಗೆ ಬರಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಗಣೇಶ ಆಂಜನೇಯ ಕ್ಷೇತ್ರ ದರ್ಶನ ಕೃತಿಯ ಕೃತಿಕಾರರಾಗಿರ್ತಕ್ಕಂಥ ಹನುಮಂತ್ ದೇಶಕುಲಕರ್ಣಿ ಅವರು ವೇದಿಕೆಗೆ ಬರಬೇಕಂತ ಹೇಳಿ ಪರಮ ಪೂಜ್ಯ ಸ್ವಾಮಿಗಳ ಪರಮ ಆಶೀರ್ವಾದದಿಂದ ಪ್ರತ್ಯೇಕ ಲೇಖಕರಾಗಿರ್ತಕ್ಕಂಥ ಹನುಮಂತ ಅವರು ಮತ್ತು ಶೈಲಜಾ ಶರ್ಮಾ ಅವರು ಬರೆದಿರ್ತಕ್ಕಂಥ ಈ ಕೃತಿ ಬಿಡುಗಡೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳ ಆಶೀರ್ವಾದ ಮತ್ತು ಆಜ್ಞೆಯನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾಗಿರುವ ಶ್ರೀಮತಿ ಗಾಯತ್ರಿ ದೇಶಪಾಂಡೆ ಅವರು ಪ್ರಾರ್ಥನೆ ಗೀತೆಯನ್ನು ಮಾಡಬೇಕಂತ ಹೇಳಿ ಕೇಳ್ಬೋದು. ಜಯ ಜಯ ಮೂಷಕ ಗಮನ, ಜಯ ಜಯ ಗಜಾನನ, ಜಯ ಜಯ ನಾಗಾಭರಣ, ಜಯ ಜಯ ನಾಗಾಭರಣ, ಏಕದಂತ ಜಯ 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 ಮೂಷಕ ಗಮನ, ಜಯ ಜಯ ಗಜಾನನ. ಮತಿಯ ಕೊಡು ಪಾರ್ವತಿ ನಿಜ ತನುಜ, ಮತಿಯ ಕೊಡು ಪಾರ್ವತಿ ನಿಜ ತನುಜ, ಬಿಡದೆ ನಿನ್ನನು ನಾನು ಮುಟ್ಟಿಸುವೆ ಕ್ಷಿತಿಯೊಳಗೆ, ಕ್ಷಿತಿಯೊಳಗೆ ಶ್ರೀಲಕುಮಿಪತಿಯ ಕೊಂಡಾಡಿ, ಶ್ರೀಲಕುಮಿಪತಿಯ ಕೊಂಡಾಡಿ ಸದ್ಗತಿಯ ಪಡೆಯುವುದಕ್ಕೆ ಸಾರಥಿಯಾಗು ದೇವಾ. ಜಯ ಜಯ ಮೂಷಕ ಗಮನ, ಜಯ ಜಯ ಗಜಾನನ. ಆಕಾಶದಭಿಮಾನಿ ಅಂಗಜನ ಛಾಪ ನಿರಾಕರಿಸಿ ಬಿಸುಟಲಂಬೋದರನೆ, ಆಕಾಶದಭಿಮಾನಿ ಅಂಗಜನ ಛಾಪ ನಿರಾಕರಿಸಿ
ಗಗಮನ ಜಯ ಜಯ ಗಜಾನನ ಜಯ ಜಯ ಗಜಾನನ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತ ಕೋರಬೇಕು. ಮೊದಲಿಗೆ ಪರಮ ಪೂಜ್ಯ ಸ್ವಾಮಿಗಳ ಚರಣಾರವಿಂದದಲ್ಲಿ ಮಾಲೆಯನ್ನು ಸಮರ್ಪಿಸಬೇಕಂತ ಹೇಳಿ ಆರ್ಯ ಕುಲಕರ್ಣಿ ಅವರಿಗೆ ನಮಗೆ ಅದೇ ರೀತಿ ವಿದ್ವಾನ್ ಗುರುರಾಜಾಚಾರ್ಯ ಹೆಗಲ್ ಅವರಿಗೆ ಪ್ರತಿ ಸರ್ ಮಾಡ್ಬೇಕಂತ ಹೇಳಿದ್ದಾರೆ. ಅದೇ ರೀತಿ ನರೇಂದ್ರ ಕುಲಕರ್ಣಿ ಅವರು ವಿಶ್ವನಾಥ್ ಕುಲಕರ್ಣಿ ಅವರು ಮಾಡ್ಬೇಕಂತ ಹೇಳಿ ಶಂಕರರಾವ್ ಮಾಮಲೆ ದೇಶಪಾಂಡೆ ಅವರಿಗೆ ದತ್ತಮೂರ್ತಿ ಕುಲಕರ್ಣಿ ಅವರು ಮಾಡಬೇಕಂತ ಹೇಳಿ ದತ್ತಾತ್ರೇಯ ಕುಲಕರ್ಣಿ ನೇರ ಮಾಸಪತ್ರಿಕೆ ಸಂಪಾದಕ. ಅದೇ ರೀತಿ ನಮ್ಮ ಹನುಮಂತ ದೇಶಮುಖ ಅವರಿಗೆ ಕೋಳಿವಾಡ ಮಾಡಬೇಕಂತ ಹೇಳಿ ಈಗ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡುವ ಪರಮ ಪೂಜ್ಯ ಸ್ವಾಮಿಗಳ ಕರ ಪದ್ಮಗಳಿಂದ ಈ ಕಾರ್ಯಕ್ರಮ ನಡೆಯುತ್ತದೆ. जय जय शंकर शंकर जय जय शंकर 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 जय जय शंकर शंकर जय शंकर शंकर जय शंकर शंकर जय जय शंकर शंकर जय जय शंकर शंकर जय जय शंकर ಈಗ ಕೃತಿ ಲೋಕಾರ್ಪಣೆ ಪರಮ ಪೂಜ್ಯ ಸ್ವಾಮಿಗಳ ಕರಪದ್ಮಗಳಿಂದ.
ಫೇಸ್ಬುಕ್ ಗಣೇಶಾಂಜನೇಯ ಕೃತಿಗೆ ಮತ್ತು ಕೃತಿಕಾರನಿಗೆ ಪ್ರೇರಕರಾಗಿ ನಿಂತು ಹೊರಪೂಜೆ ಸ್ವಾಮಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಹಾಗೆ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಂದ ನಾವೀಗ ಆಶೀರ್ವಚನವನ್ನು ಕೇಳೋಣ. ಪುಸ್ತಕದ ಅವಲೋಕನ ಇದನ್ನ ನಾನೇ ಮಾಡ್ತೇನೆ. ನಮ್ಮ ನವೀನ್ ಶಾಸ್ತ್ರಿಯವರು ಬರಬೇಕಾಗಿತ್ತು, ಸ್ವಲ್ಪ ಅವ್ರದ್ದು ಲೇಟ್ ಆಗಿದೆ, ಹೀಗಾಗಿ ಪುಸ್ತಕ ಪರಿಚಯವನ್ನು ಮಾಡ್ತೇನೆ. ಗಣೇಶಾಂಜನೇಯ ಕ್ಷೇತ್ರ ದರ್ಶನ ಪುಸ್ತಕದ ಶೀರ್ಷಿಕೆ ಡಾಕ್ಟರ್ ಆರ್ ಶೈಲಜಾ ಶರ್ಮಾ ಅವರು ಮತ್ತು ನಮ್ಮ ಹನುಮಂತ್ ದೇಶ್ ಕುಲಕರ್ಣಿ ಅವರು ಇವರ ಸಂಘಟಿತ ಪ್ರಯತ್ನ. ಈ ಪುಸ್ತಕ ಗಣೇಶ ಕ್ಷೇತ್ರಗಳು ಮತ್ತು ಆಂಜನೇಯ ಕ್ಷೇತ್ರಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಮುದ್ದು ಗಣಪ ಧೀರ ಹನುಮರ ಸಮ್ಮಿಲನ ಅಂತ ಹೇಳಿ ಈ ಪುಸ್ತಕಕ್ಕೆ ಸಬ್ ಟೈಟಲ್ ಅನ್ನ ಅವರು ಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ 48 ಗಣೇಶ ಕ್ಷೇತ್ರಗಳು, 70 ಆಂಜನೇಯ ಕ್ಷೇತ್ರಗಳ ದರ್ಶನವನ್ನು ಮಾಡಿಸಲಾಗಿದೆ. ಒಟ್ಟು 188 ಪುಟಗಳ ಈ ಪುಸ್ತಕ ₹200 ಬೆಲೆಗೆ ಲಭ್ಯವಿದೆ. ಬಹಳಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು. ಲೋಕ ವೇದಯೋಹೋ, ನೀವೇನಾದ್ರೂ ಮಾಡುವುದು ಲೋಕ ವೇದಯೋಹೋ ಅಂತ ಹೇಳ್ತಾರೆ. ಅಂದ್ರ ನೀವೇನ್ ಮಾಡ್ತೀರಿ ಪದ್ಧತಿ, ನೀವೇನ್ ಕಾರ್ಯಕ್ರಮ ಮಾಡ್ತೀರಿ, ಏನ್ ಮಾಡ್ತೀರಿ ಅದು ಲೋಕಾರೂಢಿಯರಾಗಿರ್ಬೇಕು ಅಥವಾ ವೇದದಿಂದ ಬಂದಿರ್ಬೇಕು. ಲೋಕ ವೇದಯೋಹೋ ಅಂತ ಮಾತು. ಆ ರೀತಿ ನೋಡಿದ್ರೆ ರಾಮಾಯಣ ಪಕ್ಕಾ ಜನಪದವೇ. ಎಷ್ಟೊಂದು ರಾಮಾಯಣಗಳು ನಮ್ಗೆ ಸಿಗ್ತಾವ. ಚಂದನ ಹೇ ಇಸ್ ದೇಶ್ ಕಿ ಮಾಟಿ, ತಪೋ ಭೂಮಿ ಹರ್ ಗ್ರಾಮ ಹೇ, ಹರ್ ವಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಹೇ ಅಂತಕ್ಕಂಥ ಮಾತಿದೆ. ರಾಮಾಯಣ, ಮಹಾಭಾರತ, ಪುರಾಣಗಳು ಇವೆಲ್ಲ ನಮ್ಮ ಬದುಕಿನ ಭಾಗವಾಗಿ ಜನಪದಗಳೇ ಆಗಿವೆ. ಅದಕ್ಕೆ ಶಾಸ್ತ್ರ ಸಮ್ಮತವಾಗಿ ಒಂದಿಷ್ಟನ್ನು ಬರೆದಿಟ್ಟರು, ಜಾನಪದೀಯವಾಗಿ ಬಹಳಷ್ಟು ಕೃತಿಗಳು ಬಂದ. ಆಮೇಲೆ ವಾಲ್ಮೀಕಿಗಳು ರಾಮಾಯಣವನ್ನು ಬರೆಯುವಾಗಲೂ ಈ ಮಾತು ಹೇಳ್ತಾರೆ, ಏನಂದ್ರೆ ಜನರ ಮನದಲ್ಲಿರುವುದನ್ನು ನಾನು ಬರೆಯುತ್ತಿದ್ದೇನೆ ಅಂತ ಹೇಳ್ತಾರೆ. ರಾಮನ ವ್ಯಕ್ತಿತ್ವವನ್ನು ಗುಣಗಾನ ಮಾಡುವಾಗ ಆ ಒಂದು ಮಾತನ್ನ ಹೇಳ್ತಾರೆ. ಈ ಪುಸ್ತಕ ಗಣೇಶ ಮತ್ತು ಆಂಜನೇಯ ಇಬ್ಬರನ್ನು ತೆಗೆದುಕೊಂಡು ಕ್ಷೇತ್ರ ದರ್ಶನವನ್ನು ವಿಷಯವಾಗಿಟ್ಕೊಂಡು ಮಾಡಲಾಗಿದೆ. ಇಲ್ಲಿ ಸಾಕಷ್ಟು ವಿಚಾರ ನಮಗೆ ತತ್ವಚಿಂತನೆಗೆ ಸಿಗ್ತದೆ. ಇತಿಹಾಸ ಅಂದ್ರೆ ಏನು?
ಇತಿ ಹ ಆಸ. ಇತಿ ಹ ಆಸ ಅಂತಂದ್ರೆ ಹೀಗೆ ಇತ್ತು ಅಂತ ಹೇಳೋದು ಇತಿಹಾಸ. ಹಾಗಾಗಿ ಇತಿಹಾಸದಲ್ಲಿ ಎಲ್ಲಾ ಘಟನೆಗಳು ಇತಿಹಾಸದಲ್ಲಿ ದಾಖಲಾಗ್ತಾವ. ಮೊನ್ನೆ ಯಾರೋ ಒಬ್ರು ಕಸ ಹುಡುಗಿದ್ದು ದೊಡ್ಡ ಪೇಪರ್ನಾಗ ಸುದ್ದಿ ಆಗಿತ್ತು. ಎಲ್ಲರೂ ಕಸ ಹುಡುಗದ್ದು ದಾಖಲೆ ಆಗ್ತಾವ ಅಂದ್ರೆ ಇತಿಹಾಸ ಆರಿಸಿ ಬರದಿತ್ತು. ನಮ್ಮಲ್ಲಿ ಏನದ ಅಂದ್ರ ಮಾತು, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಮಾತಿದೆ. ವೇದಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇತಿಹಾಸ ಮತ್ತು ಪುರಾಣಗಳ ಸಹಾಯದಿಂದ ಅರ್ಥ ಮಾಡ್ಕೋಬೇಕು ಅಂತ. ಇತಿಹಾಸ ಹೀಗೆ ಇತ್ತು ಅಂತ ಹೇಳೋದಾದ್ರೆ ಪುರಾಣ ಏನು? ಇತಿಹಾಸ ಹೀಗೆ ಇತ್ತು ಅಂದ್ರೆ ಆರಿಸಿ ಬರೆದಿರುವುದು ಇತಿಹಾಸ, ಸೇರಿಸಿ ಬರೆದಿರುವುದು ಪುರಾಣ. ಅಂದ್ರೆ ಒಂದು ಘಟನೆ ನಡೆಯುತ್ತದೆ, ಆ ಘಟನೆಯ ಸಾರುವ ಸಂದೇಶ ಏನದ ಅದನ್ನು ಸಾರುವುದು ಪುರಾಣ. ಹೀಗೆ ಪುರಾಣಗಳ ರಚನೆಗಳ ಆಗಿವೆ ಮತ್ತು ಅವು ಕಾಲಕಾಲಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇದ್ದು. ಹೆಚ್ಚು ಕಡಿಮೆ ಬ್ರಿಟಿಷರು ಬಂದ ನಂತರ ಈ ಅಪ್ಡೇಟ್ ಆಗುವುದು ನಿಲ್ತು. ಮೊಘಲರು ಇರುವವರೆಗೂ ಅಪ್ಡೇಟ್ ಆಗಿತ್ತದು. ಯವನರು, ಹೂಣರು, ಆಂಧ್ರರು, ಗ್ರೀಕರು ಇವರೆಲ್ಲರೂ ಪುರಾಣದಾಗ ಬರ್ತಾರೆ. ಐತಿಹಾಸಿಕವಾಗಿ ಒಂದು ಪುರಾಣಗಳಲ್ಲಿ ದಾಖಲೆಯನ್ನು ಮಾಡಿ, ಆದ್ರೆ ಅದು ಸಾರುವ ಸಂದೇಶ ಏನು ಅನ್ನುವುದನ್ನ ಹೇಳ್ತಾ ಹೋಗ್ತಿದ್ರು. ಪಂಚತಂತ್ರದಲ್ಲಿ ಬಹಳಷ್ಟು ಪ್ರಾಣಿಗಳ ಕಥೆ ಬರ್ತವೆ. ಅವೆಲ್ಲ ನಡೆದಿರೋ ಕಥೆಗಳ ಅಲ್ಲ, ಆದ್ರೆ ಪ್ರಾಣಿಗಳನ್ನ ಸಿಂಬಲ್ ಆಗಿ ಇಟ್ಟುಕೊಂಡು ಏನು ಸಂದೇಶ ಸಮಾಜಕ್ಕೆ ಸಾರಬೇಕು ಅನ್ನೋದನ್ನ ಸೂಚ್ಯವಾಗಿ ಅಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಗಣಪತಿಯ ತತ್ವ ಚಿಂತನೆ ಏನನ್ನ ನಮಗೆ ಸಾರುತ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳಾಗಿವೆ. ಗಣೇಶ ಮತ್ತು ಆಂಜನೇಯನನ್ನ ಒಂದ್ ಕಡೆ ಇಟ್ಟು ನೋಡುವಂತಹ ಪ್ರಯತ್ನ ಈ ಪುಸ್ತಕದಲ್ಲಿ ಅಲ್ಲೆಲ್ಲಿ ಆಗಿದೆ. ಗಣಪತಿ ಶಿವಪುತ್ರ, ಅದೇ ರೀತಿ ಕೃಷ್ಣನ ಮಗನಾಗಿ ಗಣಪತಿ ಚಾರುದೇಶನ ಎಂಬ ಹೆಸರಿನಿಂದ ಹುಟ್ಟುತ್ತಾನೆ. ಗಣಪತಿ ಆಕಾಶದ ಅಭಿಮಾನಿ ದೇವರು. ಅಂದ್ರೆ ಆಕಾಶ ಅಂದ್ರೆ ಏನು? ಅವಕಾಶ. ಆದಿ ಪೂಜಿತ ಯಾಕೆ ಗಣೇಶ? ಸೃಷ್ಟಿಗೆ ಗಣಪತಿ ಬೇಕು ಅನ್ನೋ ಕಾರಣಕ್ಕಾಗಿ ಆದಿ ಪೂಜಿತ. ಅಂದ್ರೆ ಈಗ ನೋಡಿ, ಈ ಸೃಷ್ಟಿ ಆಗಿರುವುದು ಆಕಾಶದಿಂದ. ಮೊದಲು ಆಕಾಶ, ಆಮೇಲೆ ಬೆಂಕಿ, ನೀರು, ಮಣ್ಣುಗಳು ಕೂಡಿ ಮುಂದಿನ ಸೃಷ್ಟಿ ಪ್ರಾರಂಭ ಆಗಿದೆ. ಹೀಗೆ ಗಣಪತಿಯ ಹೆಂಗಂದ್ರೆ ಬೇಂದ್ರವ್ರ ಭಾಷೆ ಹೇಳ್ತಾರೆ, ಜಗದಂಬಿಕೆ ಮೈಮಣ್ಣಲ್ಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಬೇಂದ್ರವರ ಮಾತನ್ನು ಭಾಷೆ. ಇಲ್ಲಿ ಮಣ್ಣಿನಿಂದ ಗಣಪತಿ ಹುಟ್ಟಿದ ಅಂತ ಅರ್ಥ ಏನು ಅಂತ ನಾವು ವಿಚಾರ ಮಾಡಿಕೊಂಡ್ರೆ, ಸೃಷ್ಟಿ ಆಗ್ತದೆ ಮಣ್ಣಿನಲ್ಲಿ ಸೃಷ್ಟಿ ಆಗ್ತದೆ. ಆದಿಪೂಜಿತನಾಗಿರ್ತಕ್ಕಂಥ ಗಣಪತಿ ಅಲ್ಲಿ ಇರ್ತಾನೆ. ನಮ್ಮ ದೇಹದಲ್ಲಿ ಗಣಪತಿ ಎಲ್ಲಿ ಇರ್ತಾನೆ ಅಂದ್ರೆ ನಾಭಿಯಲ್ಲಿ ಇರ್ತಾನೆ. ಯಾಕಂದ್ರೆ ಆಕಾಶ ನಾಭ್ಯ ಪುರುಷ ಸೂಕ್ತದಲ್ಲಿ ಮಾತಾಡಿದ್ರು. ನಾಭ್ಯಾಂ ಮಸೀದಂತರಿಕ್ಷಂ ವಿಷ್ಣು ಸಮವರ್ತದ ಅಂತ ಹೇಳಿ ಹೇಳ್ತಾರೆ. ನಮ್ಮ ಮೂಲಾಧಾರ ಚಕ್ರದಲ್ಲಿ ಗಣಪತಿ ಇರ್ತಾನೆ ನಮ್ಮಲ್ಲಿ ಅಂತ ಹೇಳಿ. ಇನ್ನು ಪುಸ್ತಕದಲ್ಲಿ ಗಣಪತಿಗೆ ಕೆಂಪು ಪ್ರೀತಿ, ಕೆಂಪು ಅಂದ್ರೆ ಸೃಷ್ಟಿಯನ್ನೇ ಹೇಳ್ತದೆ. ಹೀಗಾಗಿ ಕೆಂಪು ಪ್ರೀತಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇನ್ನ ಭಗವಂತ ಹೀಗೆ ಇದ್ದ ಅಂತ ಅನ್ನೋದು ಅವರವರ ಧ್ಯಾನಸ್ಥ ಸ್ಥಿತಿಗೆ ಗೋಚರವಾಗಿರತಕ್ಕಂತಹ ಸ್ಥಿತಿ. ನಮಗ್ ಭಗವಂತ ಹೇಗಿದ್ದ ಅಂತ ಕಾಣಿಸ್ತಾನ ಅನ್ನೋದ್ರ ಮೇಲೆ ನಾವು ಭಗವಂತನನ್ನು ನಮ್ಮ ಅನುಸಂಧಾನವನ್ನು ಮಾಡ್ಕೋತೀವಿ. ಭಗವಂತ ಯಾವ ರೀತಿ ಕಾಣಿಸಿದ, ಅದೇ ರೀತಿ ವಿಷ್ಣುವಿನಿಗೆ ಶಂಖ, ಚಕ್ರ, ಗದಾ, ಪದ್ಮ 4 ಆಯುಧಗಳನ್ನು ಕೊಟ್ಟಾರೆ. ದೇವರಿಗೆ 4 ಕೈಗಳನ್ನು ಯಾಕೆ ಕೊಡಲಾಯಿತು ಅಂದ್ರೆ ದೇವರ 4 ಕೈ ಉಳ್ಳವನು ಭಗವಂತ ಅಂತ ಯಾಕೆ, ಏನನ್ನ ಸೂಚಿಸಬಹುದು, ಅನುಸಂಧಾನ ಹೀಗೆ ವಿಚಾರ ಮಾಡಬಹುದು ಅಂತ ಅಂದ್ಕೊಂಡ್ರೆ, ಮನುಷ್ಯನಿಗೆ ಬೇಕಾಗಿರುವುದು ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಪುರುಷಾರ್ಥಗಳು. ಅದರಂತೆ 4 ಆಯುಧಗಳು. ಚಕ್ರ ಧರ್ಮವನ್ನು ಹೇಳುತ್ತದೆ, ಶಂಖ ಅರ್ಥವನ್ನು ಹೇಳುತ್ತದೆ, ಗದ ಕಾಮ ಅಂತಂದ್ರೆ ಸ್ವಚ್ಛಂದ ಕಾಮ ಅಲ್ಲ, ಅಲ್ಲಿ ನಿರ್ಬಂಧಿತ ಕಾಮ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನೋದನ್ನ ಗದೆ ಸೂಚಿಸಿದ್ರೆ, ಪದ್ಮ ಮೋಕ್ಷವನ್ನು ಸೂಚಿಸ್ತವೆ. ಅದೇ ರೀತಿ ಗಣಪತಿಗೆ 4 ಆಯುಧಗಳಿವೆ. ಗಣಪತಿ ಪಾಶ, ಅಂಕುಶ, ಪಾಶ, ದಂತ, ಅಂಕುಶ, ಅಭಯ, ಅಭಯ ಹಸ್ತ, ಅಂಕುಶ.
ಅದರಲ್ಲಿ ಪಾಶ ಅನ್ನೋದು ಧರ್ಮವನ್ನು ಹೇಳಿದ್ರೆ, ದಂತ ದಂತ ಅನ್ನೋದು ಅರ್ಥವನ್ನ, ಅಂಕುಶ ಅನ್ನೋದು ನಿರ್ಬಂಧಿತ ಕಾಮವನ್ನ, ಅಂದ್ರೆ ಪೂರ್ಣ ಸ್ವಾತಂತ್ರ್ಯ ಅಲ್ಲ, ನಿರ್ಬಂಧಿತ ಸ್ವಾತಂತ್ರ್ಯವನ್ನ, ಅಭಯ ಅನ್ನೋದು ಮೋಕ್ಷ. ಗಣಪತಿ ತನ್ನ ದಂತವನ್ನು ಕಿತ್ಕೊಂಡೇ ತನ್ನ ಕೈಯಲ್ಲಿ ಹಿಡ್ಕೋಣ, ರಾಕ್ಷಸ ಸಂಹಾರಕ್ಕಾಗಿ ಅದನ್ನ ಮಾಡ್ಯಾನ. ಆದ್ರೆ ಅದು ನಮ್ಗೆ ಏನ್ ತೋರಿಸ್ತದಂದ್ರ ನಮ್ಮ ಅಹಂಕಾರವನ್ನು ನಾವೇ ಕಿತ್ಕೊಂಡು ಇಟ್ಕೋಬೇಕು. ಮತ್ತೊಬ್ಬರು ನಮ್ಮ ಅಹಂಕಾರವನ್ನು ಕಿತ್ತುವಂತಹ ಪರಿಸ್ಥಿತಿಯನ್ನು ನಾವು ತಂದುಕೋಬಾರದು ಅನ್ನೋದನ್ನ ಸೂಚ್ಯವಾಗಿ ಇಲ್ಲಿ ಹೇಳ್ತಾನೆ. ಇನ್ನ ಕಲೌ ದುರ್ಗಾ ವಿನಾಯಕವು ಅಂತ ಹೇಳೋದು ಮಾತಿದೆ. ಕಲಿಯುಗದಲ್ಲಿ ದುರ್ಗೆ ಮತ್ತು ಗಣಪತಿಗೆ ವಿಶೇಷವಾದ ಸ್ಥಾನ ಮತ್ತು ಪೂಜೆ. ಒಂದು ಆದಿಪೂಜಿತ, ಎಲ್ಲದಕ್ಕೂ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಯಬೇಕು ಅನ್ನೋದಕ್ಕಾಗಿ ಗಣಪತಿ, ಮತ್ತು ನಾವು ತಪ್ಪು ಮಾಡಿದ್ರೆ ಬಿಡಂಗಿಲ್ಲ ಅಂತ ಹೇಳಲಿಕ್ಕೆ ದುರ್ಗೆ. ಎರಡು ಇಬ್ಬರು ಏನದ ಕಲಿಯುಗದಲ್ಲಿ ಬೇಕು ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ರಿ, ವಿನಾಯಕ ದರ್ಶನ ಮಾಡ್ರಿ, ಹೀಗೆಲ್ಲ ಅಲ್ಲಿ ಹೇಳ್ತಾರೆ. ಇನ್ನ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಮಾಡಿದಂತ ಫೋಟೋ ನೀವು ನೋಡಿದ್ರೆ ಅಲ್ಲಿ 19ನೇ ಮುಖ ಗಣಪತಿ ಮುಖ, ಆನೆ ಮುಖ ಇದೆ. ಇನ್ನೂ ಒಂದು ವಿಶೇಷ ಅಂತಂದ್ರೆ ವ್ರಾತ್ಯಕಾಂಡ ಅಂತ ಹೇಳಿ ಒಂದು ಭಾಗ ಬರ್ತದೆ. ಅಲ್ಲಿ ಅದಕ್ಕೆ ಬಹಳಷ್ಟು ಜನ ಬೇರೆ ಬೇರೆ ವ್ಯಾಖ್ಯಾನ ಮಾಡಿದ್ರು. ವ್ರಾತ್ಯ ಅಂದ್ರೆ ಏನು ಅಂತ. ವ್ರಾತ್ಯ ಅಂದ್ರೆ ಗಣಪತಿ ಅನ್ನೋದನ್ನ ಸಂಪೂರ್ಣಾನಂದ ಅಂತ ಹೇಳಿ ಒಬ್ರು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ಅದಕ್ಕೆ ವ್ರಾತ್ಯಕಾಂಡ ವಿಮರ್ಶ ಅಂತ ಅದಕ್ಕೆ ಹೆಸರು ಕೊಟ್ಟ. ಸಂಪೂರ್ಣಾನಂದ ಅಂತ. ಸಂಪೂರ್ಣಾನಂದ ಯಾರು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು ನೆಹರು ಅವರ ಕಾಲದಲ್ಲಿ, ಅವರು ಮಾಡಿದ್ರು. ಇನ್ನ ಋಗ್ವೇದದಲ್ಲಿ ಗಣಪತಿಗೆ ಸೊಂಡಿಲಿರುವ ಗಣಪತಿಯ ಉಲ್ಲೇಖ ಬರಂಗಿಲ್ಲ. ಯಜುರ್ವೇದದಲ್ಲಿ ಮಹಾನಾರಾಯಣ ಉಪನಿಷತ್ನಲ್ಲಿ ಬರ್ತದೆ. ಅಂದ್ರೆ ಇಲ್ಲಿ ನಮ್ಮ ಗಣಪತಿ ಗಾಯತ್ರಿ ಮಂತ್ರ ಏನಿದೆ ಅಲ್ಲಿ ಏನಂದ್ರೆ ಮಹಾನಾರಾಯಣ ಉಪನಿಷತ್ನಲ್ಲಿ ಗಣಪತಿಯ ಈ ರೂಪದ ಅನುಸಂಧಾನ ವಿಷಯ ಬರ್ತದೆ. ಇನ್ನು ಹನುಮಂತನ ಬಗ್ಗೆ ಒಂದಿಷ್ಟು ಕೃತಿ ಬೆಳಕು ಚೆಲ್ತದೆ. ಬಹಳಷ್ಟು ಲೇಖನಗಳು ಇದರಲ್ಲಿವೆ. ಪ್ರತಿ ಊರೊಳಗ ಬೇರೆ ಯಾವ ದೇವ್ರ ಗುಡಿ ಅದನ್ನ ಗೊತ್ತಿಲ್ಲ, ಹನುಮಂತ ದೇವ್ರ ಗುಡಿ ಅದೇ. ಏನು ಕಾರಣ ಇರ್ಬೋದು ಇದಕ್ಕೆ? ಒಂದು, ಹನುಮಂತ ನಮ್ಮ ನಡುವೆ ನಡೆದಾಡಿ ಹೋದ ಭಕ್ತ. ಅವನು ನಮಗೆ ಮಾದರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹನುಮಂತನ ವಿಗ್ರಹಗಳು ಪ್ರತಿ ಊರಲ್ಲಿ ಇವೆ. ಯಾವುದು ನಮಗೆ ಮಾದರಿ ಆಗಬೇಕು ಅಂತ ಅನ್ನೋದನ್ನ ಹನುಮಂತ ಏನನ್ನ ಪ್ರತಿನಿಧಿಸ್ತಾನೆ? ಭಕ್ತಿ, ಶಕ್ತಿ ಮತ್ತು ಯುಕ್ತಿಗಳ ಸಮ್ಮಿಲನ ಹನುಮಂತ. ಬರೇ ಭಕ್ತಿ ಅದ ನಮ್ಮ ಕಡೆ, ಶಕ್ತಿ ಇಲ್ಲ, ಯುಕ್ತಿ ಇಲ್ಲ ಅಂತಂದ್ರ ಅದು ಬರೇ ಭಜನೆಗೆ ಸೀಮಿತ. ನಮ್ಮ ಕಡೆ ಬರೇ ಶಕ್ತಿ ಅದ, ಭಕ್ತಿ ಯುಕ್ತಿ ಇಲ್ಲ ಅಂದ್ರ ಅದು ಟೆರರಿಸಂಗೆ ಅನುಕೂಲ ಆಗ್ತದೆ. ಬರೇ ಶಕ್ತಿ, ಭಕ್ತಿ ಇಲ್ಲ, ಏನಿದೆ? ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡುವವರು ಯಾವ ಭಕ್ತಿಯನ್ನು ಮಾಡ್ತಾ ಇದ್ದಾರೆ? ಯಾವ ಭಕ್ತಿ ಇಲ್ಲ, ಬರೇ ಶಕ್ತಿ ಪ್ರಯೋಗ ಮಾಡುವುದು ಅಷ್ಟೇ. ಇನ್ನು ಯುಕ್ತಿನೂ ಬೇಕು. ಬರೀ ಶಕ್ತಿಯಿಂದನೂ ಎಲ್ಲಾನು ಹೋಗ್ತದ? ಇಲ್ಲ. ಭಕ್ತಿ ಮತ್ತು ಶಕ್ತಿಯ ರೂಪವಾಗಿ ಹನುಮಂತ ನಮ್ಮಲ್ಲಿ ನಿಲ್ತಾನ. ಇನ್ನು ಹನುಮಂತನ ಸ್ಥಾಪನೆಗಳ ಬಗ್ಗೆನೂ ಬಹಳಷ್ಟು ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಷಯ. 732 ಹನುಮಂತನನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದರು. ಹನುಮಂತ ಕರ್ನಾಟಕವ, ಇದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ನವರು ಇತ್ತೀಚೆಗೆ ಅಂತದೊಂದು ವಿವಾದ ಎತ್ತಿ ಎಲ್ಲ ನಮ್ಮ ಕಡೆ ಇರಬೇಕು ಅನ್ನೋದನ್ನು ಮಾಡಿದಾರೆ. ಬಿಟ್ರೆ ಹನುಮಂತ ಕರ್ನಾಟಕದವನೇ. ಆ ಜಲಧಿಯನ್ನು ಜಿಗಿದ ಹನುಮ ನುಡಿಸಿದ ನಾಡು ಕರ್ನಾಟಕ. ಇದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅಂಜನಾದ್ರಿ ಬೆಟ್ಟದಲ್ಲೇ ಹನುಮಂತ ಹುಟ್ಟಿರೋದು, ಕಿಷ್ಕಿಂಧೆಯಲ್ಲೇ ಹುಟ್ಟಿರೋದು ಹನುಮಂತ ಕರ್ನಾಟಕದವ. ಇದ್ರ ಬಗ್ಗೆ ಯಾವ ಮಾತಿಲ್ಲ. ಹೀಗೆ ವ್ಯಾಸರಾಜರು 732 ಹನುಮಂತನನ್ನು ಸ್ಥಾಪನೆ ಮಾಡಿದ್ದಾರೆ ಒಂದು ಕಡೆ. ಅದಕ್ಕಿಂತ ಮುಂದೆ ಬಂದ್ರೆ ನಮ್ಮ ಸಮರ್ಥ ರಾಮದಾಸರು ಅವರು ಸಾವಿರಾರು ಹನುಮಂತ ದೇವರ ಗುಡಿಯನ್ನು ಸ್ಥಾಪನೆ ಮಾಡೋದು ಅಷ್ಟೇ ಅಲ್ಲದೆ ಅದರ ಜೊತೆ ಗರಡೆ ಮನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಧರ್ಮ ಸಂರಕ್ಷಣೆಗಾಗಿ ಏನ್ ಮಾಡಬೇಕು, ಬುದ್ಧಿ, ಬಲ, ತೇಜ ಎಲ್ಲವೂ ಇರಬೇಕು ಅನ್ನೋದಕ್ಕಾಗಿ ಸಮರ್ಥ ರಾಮದಾಸರು ಹನುಮಂತ ದೇವರನ್ನ ಬಹಳಷ್ಟು ಸಾವಿರಾರು ಕಡೆ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ ಹೋದರೆ ಜನಮೇಜಯ ರಾಜ
ಸಾಕಷ್ಟು ಕಡೆ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಸರ್ಪ ಯಜ್ಞ ಮಾಡಿದ ನಂತರ ಅಂತ ಹೇಳಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಜನಮೇಜಯ ಪ್ರತಿಷ್ಠಾಪಿತ ಹನುಮಂತ ದೇವರು ಸಿಗ್ತಾವ ಸಮೀಪ ಅಂತಂದ್ರೆ ನಮ್ಮ ನುಗ್ಗಿಗೆರೆ ಹನುಮಂತ ದೇವರು. ಅದೇ ರೀತಿ ಹಿಂದೋದ್ರೆ ನಮ್ಮ ಇದ್ರೊಳಗೆ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂತಹದ್ದು ಒಂದು ಹನುಮಂತ ದೇವರ ಗುಡಿ ಅದ ಅಂತ ಹೇಳಿ ಈ ಕಥೆಯಿಂದ ತಿಳಿತು. ಅದಕ್ಕಿಂತ ಹಿಂದ ಹನುಮಂತ ದೇವರ ಗುಡಿಗಳ ಸ್ಥಾಪನೆ ಆಗೇ ಆಗಿರ್ಬೇಕಲ್ಲ, ರಾಮಾಯಣ ಕಾಲದಿಂದಲೂ ಬಂದಿರಬೇಕು. ಅಲ್ಲಿ ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಅಧ್ಯಯನ ಆಗಬೇಕಾಗಿದೆ. ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಇದಾಯ್ತು. ಇನ್ನು ಉತ್ತರ ಭಾರತದಲ್ಲಿ ತುಳಸಿದಾಸರು ಆ ಪರಂಪರೆಯಿಂದಲೂ ಸಾಕಷ್ಟು ಪ್ರತಿ ಊರ ಹನುಮಂತ ದೇವರ ಗುಡಿ ಅವಲ್ಲ, ಅವರ ಈ ರೀತಿ ಮಾಸ್ ಆಗಿ ಯಾರ್ಯಾರು ಹನುಮಂತ ದೇವರ ಗುಡಿಗಳನ್ನು ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಅಧ್ಯಯನ ಆಗಬೇಕಾಗಿರತಕ್ಕಂಥ ವಿಷಯ. ಇನ್ನು ತುಲನಾತ್ಮಕವಾಗಿ ತಗೊಂಡ್ರೆ ಗಣಪತಿ ಮತ್ತು ಹನುಮಂತನನ್ನ ಬಹಳ ಚಂದಾಗಿ ಪುಸ್ತಕದಲ್ಲಿ ತುಲನಾತ್ಮಕ ಮಾಡ್ತಾರೆ. ರಾವಣ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋದ. ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆಯ ವಿಷಯ ಏನಂದ್ರೆ ಹನುಮಂತ ಉದಿಸಿದ್ದು ಕರ್ನಾಟಕ ಅಂತ ಆದ್ರೆ ಶಿವನ ಆತ್ಮಲಿಂಗನೂ ಕರ್ನಾಟಕದಲ್ಲಿ. ಆ ಆತ್ಮಲಿಂಗ ಗೋಕರ್ಣದಾಗ ಇರ್ಲಿಕ್ಕೆ ಕಾರಣವಾದ ಗಣಪತಿ, ಅವನ ಬಗ್ಗೆನೂ ನಾವು ಇವತ್ತು ಮಾತಾಡಲಿಕ್ಕೆ. ಹೀಗಾಗಿ ನಾವು ಸೌಭಾಗ್ಯವಂತರ ಕರ್ನಾಟಕದವರು ಅಂತ ಹೇಳಿ ಈ ವಿಷಯದಿಂದ ಹೇಳಬಹುದು. ರಾವಣ ಆತ್ಮಲಿಂಗವನ್ನ ತೆಗೆದುಕೊಂಡು ಹೋಗಿ ಅವಾಗ ಅವನ ಕಡೆ ಇಸ್ಕೊಳ್ಳಿಕ್ಕೆ ಯಾರು ಬೇಕು ಅಂತಂದಾಗ ಗಣಪತಿಗೆ ಹೇಳಿದ್ರಂತ. ತೀಕ್ಷ್ಣ ಬುದ್ಧಿಯಾಗಿರ್ತಕ್ಕಂತಹ ಗಣಪತಿ ನೀನೇನಾದ್ರೂ ಮಾಡಿ ಅಂದ್ರೆ ಬಹಳಷ್ಟು ತೊಂದರೆಗಳು ಬಂದಾಗ ಗಣಪತಿಯ ತನ್ನ ತೀಕ್ಷ್ಣ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸತಕ್ಕಂತಹ ಉದಾಹರಣೆಗಳಿವೆ. ಇದೇ ರೀತಿ ಗಣಪತಿಗೆ ಇಡೀ ಜಗತ್ ಸುತ್ತ ಹಾಕುವ ಇಲ್ಲಿ ಮೇಲೆ ಅಂತ ಹೇಳಿದಾಗ ತಾಯಿ ತಂದೆಯನ್ನು ಸುತ್ತ ಹಾಕಿದ. ಯಾಕಂದ್ರೆ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಯಾಕೆ ಹೇಳಿದ್ರು ಅಂತಂದ್ರ ಶಿವ ಪಾರ್ವತಿ ಮನೋನಿಯಾಮಕ ದೇವತೆಗಳು, ಅದರಿಂದ ಆಕಾಶಾಭಿಮಾನಿ ದೇವತೆಗಳು, ಆಕಾಶದಿಂದ ಸೃಷ್ಟಿಯಾಗಿದೆ, ಜಗತ್ತಿನ ಸೃಷ್ಟಿಗೆ ಕಾರಣಕರ್ತರು ಈ ರೀತಿ ಪಾರ್ವತಿ ಪರಮೇಶ್ವರ ಅನ್ನೋ ಕಾರಣಕ್ಕಾಗಿ ಸುತ್ತ ಹಾಕಿದ. ಇದೇ ರೀತಿ ಪ್ರಸಂಗ ಹನುಮಂತನಿಗೆ ಬಂತು. ಸಂಜೀವನ ಕಡ್ಡಿ ತಗೊಂಬ ಅಂತ ಹೇಳಿದ್ರು. ಅವ ಅಲ್ಲಿಂದ ತನಕ ಹೋಗ್ಯಾನ, ಯಾವ್ದು ಸಂಜೀವನ ಕಡ್ಡಿ ಅಂತ ಗೊತ್ತಿಲ್ಲ ಅವನಿಗೆ. ಇಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತ ಹೊಳೆ ಬಂದ್ಬಿಡ್ಬೋದಾಗಿತ್ತು. ಅವ ಹಂಗ್ ಮಾಡ್ಲಿಲ್ಲ, ಪರ್ವತನ ಎತ್ಕೊಂಡ. ಅಂದ್ರ ಅಲ್ಲಿ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಪ್ರಜ್ಞೆಯನ್ನ ಮೆರೆದ. ಇನ್ನು ರಾಮಾಯಣದಲ್ಲಿ ಹನುಮಂತನ ಹೆಚ್ಚಿಗೆ ಗುಣಗಾನ ಮಾಡಿರ್ತಕ್ಕಂಥ ಕಾಂಡವನ್ನ ಸುಂದರ ಕಾಂಡ ಅಂತ ಇಟ್ರು. ವಾಲ್ಮೀಕಿಗಳ ಬಹಳಷ್ಟು ಕಾಂಡಗಳನ್ನು ಬರ್ತಾರೆ ರಾಮಾಯಣದಲ್ಲಿ ಅಲ್ರಿ. ಅದರಲ್ಲಿ ಹನುಮಂತ ದೇವರು ಇದ್ದಿದ್ದನ್ನೇ ಯಾಕೆ ಸುಂದರಕಾಂಡ ಅಂತ ಹೇಳಿದ್ರು ಅಂದ್ರೆ ಇದನ್ನ ಹೆಂಗ ಅರ್ಥ ಮಾಡಬಹುದು ಅಂತ ನಾವು ವಿಚಾರ ಮಾಡಿದ್ರೆ ದರ, ಆದರ, ದರ, ಆದರ, ಸುಂದರ. ದರ ಅಂತಂದ್ರೆ ಗೌರವ ಭಕ್ತಿ, ಆದರ ಅಂದ್ರೆ ಹೆಚ್ಚಿನ ಭಕ್ತಿ, ಹೆಚ್ಚಿನ ಗೌರವ, ಸುಂದರ ಅಂತಂದ್ರ ಭಕ್ತಿಯ ಅತಿಶಯ. ಹೀಗಾಗಿ ಭಕ್ತಿಯ ಅತಿಶಯನಾಗಿರ್ತಕ್ಕಂಥ ಹನುಮಂತ ದೇವರನ್ನ ಅವರು ಸುಂದರಕಾಂಡದಲ್ಲಿ ಅಂದ್ರೆ ಆ ಕಾಂಡಕ್ಕಾಗಿ ಸುಂದರಕಾಂಡ ಅಂತ ಹೇಳಿ ಸುಂದರವಾಗಿ ಅಲ್ಲಿ ಮತ್ತ ಕಾವ್ಯ ದೃಷ್ಟಿಯಿಂದನೂ ಸುಂದರನೇ. ಅಂದ್ರೆ ರಾಮಾಯಣವನ್ನು ತೆಗೆದುಕೊಂಡ್ರೆ ಸುಂದರಕಾಂಡ ಕಾವ್ಯ ರಚನಾಶೀಲ ದೃಷ್ಟಿಯಿಂದನೂ ಬಹಳ ಸುಂದರವಾಗಿದೆ. ಮತ್ತ ಎಲ್ಲೂ ಟ್ರಾಜಡಿ ಇಲ್ಲ. ಅಲ್ಲಿ ಅಯೋಧ್ಯ ಕಾಂಡ ತಗೊಂಡ್ರೆ ವನವಾಸಕ್ಕೆ ಹೋಗಿದ್ ಬರ್ತದೆ, ಮುಂದ ಸೀತಾರಾಮ ಮತ್ತೆ ಬೇರ್ಪಡೆ ಇದ್ದು ಬರ್ತದೆ, ಎಲ್ಲ ಕಡೆ ಬರ್ತದೆ. ಸುಂದರಕಾಂಡದಲ್ಲಿ ಮಾತ್ರ ಎಲ್ಲ ಸುಂದರವಾಗಿರ್ತಕ್ಕಂಥ ವಿಷಯಗಳು ಸುಂದರ ಅಂತ ಹೆಸರಿಟ್ಟಿರ್ಬೋದು ಅಂತೇಳಿ ಅನ್ಕೊಂಡು ಫಸ್ಟ್ ಟೈಮ್ ಹನುಮಂತ ರಾಮನಿಗೆ ಭೇಟಿ ಆದಾಗ ಏನ್ ಹೇಳ್ತಾನಂತಂದ್ರ, ಹನುಮಂತ ಬಂದಾಗ ಸುಗ್ರೀವ ಕಳಿಸ್ತಾನ ಜೋಡಿ ಮಾತಾಡ್ಲಿಕ್ಕೆ. ಯಾವಾಗ ಮಧುರವಾದ ಶಬ್ದವನ್ನು ಮಾತಾಡಿದಾಗ ರಾಮನ ಬಾಯಿಂದ ಒಂದು ಉದ್ಧಾರ ಬರ್ತದಂತ. ಏನಂದ್ರ ಇವನು ಸಾಮಾನ್ಯ ಕಾಡಿನಲ್ಲಿ ಇರ್ತಕ್ಕಂಥ ವಾನರ ಅಲ್ಲ, ಇವನು ವ್ಯಾಕರಣ ಕೋವಿದನೇ ಇರಬೇಕು. ಆಮೇಲೆ ಋಗ್ವೇದ ಯಜುರ್ವೇದ ಸಾಮಗಳನ್ನ ಚಂದಾಗಿ ಅರ್ಥ ಮಾಡಿಕೊಂಡವನೇ ಇವನು ಇರಬೇಕು ಅನ್ನೋದನ್ನ ರಾಮ ಉದ್ಗಾರ ಮಾಡಿ ಆ ಮಾತನ್ನ ಹೇಳ್ತಾನೆ ಮೊದಲ ಬಾರಿಗೆ. ಇನ್ನು ಗಣಪತಿ ನಾದ ಮತ್ತು ನಾಟ್ಯಕ್ಕೂ ಗಣಪತಿ ಬೇಕು. ಕವಿ ನಾಮ ಅಂತ ಹೇಳಿ ಏನ್ ಹೇಳ್ತಾರ, ಕವಿಗಳಿಗೆ ಕವಿ, ಹಾಸ್ಯಕ್ಕೂ ಅಭಿಮಾನಿ, ಹಾಸ್ಯಕ್ಕೂ ಇದು. ಹೀಗೆ ಗಣಪತಿ ಮತ್ತು ಹನುಮಂತನನ್ನ ಬಹಳ ಚೆನ್ನಾಗಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಕ್ಷೇತ್ರಗಳ ಮತ್ತೆ ನಾವು ಯಾವ್ದಾದ್ರು ವಿಷಯವನ್ನು ನೋಡ್ಬೇಕಂತಂದ್ರೆ ಒಂದೇ ಆಂಗಲ್ ನಲ್ಲಿ ನೋಡ್ಲಿಕ್ಕೆ ಆಗಲ್ಲ.
ನಾವು ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲಾನು ಸೈನ್ಸಿನ ಚೌಕಟ್ಟಿನೊಳಗೆ ಸೇರಿಸಬೇಕು ಅಂತ ಹೊಂಟೇವಿ. ಸೈನ್ಸಿನ ಆಚೆಗೆ ಸೆನ್ಸ್ ಇದೆ. ಆ ಸೆನ್ಸ್ ಅನ್ನು ಹುಡ್ಕೊಂಡು ಹೋಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಒಂದು ವಿಜ್ಞಾನ, ಎರಡನೇದ್ದು ಇತಿಹಾಸ, ಮೂರನೇದ್ದು ಸಮಾಜ. ಇವು ಮೂರನ್ನೂ ಮೇಳವಿಸಿಕೊಂಡು ನಾವು ಯಾವುದಾದ್ರೂ ವಿಷಯವನ್ನ ಹೇಳಬೇಕು ಅನ್ನೋದು ಈ ಪುಸ್ತಕದಲ್ಲಿ ಧಾಟಿಯಾಗಿ ಕಾಣಿಸ್ತದೆ. ಐತಿಹಾಸಿಕವಾಗಿಯೂ ಅಲ್ಲಲ್ಲಿ ದಾಖಲೆಗಳನ್ನು ಕೊಟ್ಟು ಮತ್ತು ಪೌರಾಣಿಕವಾಗಿಯೂ ಸಂದೇಶ ಸಾರುವ ವಿಷಯದಲ್ಲಿ ಬೇರೆ 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 ಆಗಿರ್ತಕ್ಕಂಥ ವಿಶೇಷ ಕ್ಷೇತ್ರಗಳನ್ನ ಇಲ್ಲಿ ದರ್ಶನವನ್ನು ಮಾಡಿಸಿದ್ದಾರೆ. ಪುಣೆಯ ಅಷ್ಟವಿನಾಯಕ ಆಗಿರ್ಬೋದು, ವಾರಣಾಸಿಯ ಅಷ್ಟವಿನಾಯಕಗಳಾಗಿರ್ಬೋದು, ನಮ್ಮ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಗಿರಿಯ ಮೇಲಿನ ಗಣಪ, ಅತಿ ಹಳೆಯ ಗಣಪ ಅಂತ ಹೇಳ್ತಾರೆ, ಅದು ಆಗಿರ್ಬೋದು. ಮತ್ತು ವಿಶ್ವದಾದ್ಯಂತ ಇರ್ತಕ್ಕಂತಹ ಗಣಪನ ಬೇರೆ ಬೇರೆ ಕಡೆ ಅವಂಗ ಪಿಳ್ಳಿಯ ಅಂತ ಕರೀತಾರೆ ಕೆಲವೊಂದು ದೇಶಗಳಲ್ಲಿ. ಬೇರೆ ಬೇರೆ ಇರ್ತಕ್ಕಂತಹ ಗಣಪನ ಬಹಳ ಚೆನ್ನಾಗಿ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಇದು ಒಂದು ಸಂಗ್ರಹ ಯೋಗ್ಯವಾಗಿರ್ತಕ್ಕಂತಹ ಕೃತಿ. ಇದನ್ನ ಓದುಗರು ತುಂಬು ಮನದಿಂದ, ತುಂಬು ಹೃದಯದಿಂದ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಈ ಪುಸ್ತಕ ಅವನ್ನ ಬರೆದಿರ್ತಕ್ಕಂಥ ನಮ್ಮ ಹನುಮಂತವರ ಶಕ್ತಿ ಹನುಮಂತನಷ್ಟೇ ಶಕ್ತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಅವರು ಎಷ್ಟು ಶಕ್ತಿ ಹಾಕಿ ಅಂದ್ರೆ ತಮ್ಮ ಸಮಯವನ್ನು ಇದಕ್ಕೆ ಬರವಣಿಗೆಗೆ ಕೊಡ್ತಾರ, ಸರಸ್ವತಿ ಸೇವೆಗೆ, ಶಾರದೆಯ ಸೇವೆಗೆ ಕೊಡ್ತಾರ ಅಂತಂತಂದ್ರೆ, ನಾವು ಯಾವಾಗ ಒಂದು ಫೋನ್ ಮಾಡಿ ಇಲ್ಲ ಇಂಥ ಒಂದು ಆರ್ಟಿಕಲ್ ಬಂದಿಲ್ರಿ, ಅರ್ಜೆಂಟ್ ಬೇಕಾಗಿದೆ ಅಂತ ಅಂದ್ರೆ, ನಮಗೊಂದು ಬೇಕಾಗಿದೆ ಆರ್ಟಿಕಲ್ ಇಂತೆಲ್ಲ ಒಂದು ಹಾಕೋಬೇಕಾಗಿದೆ ಅಂತ ಒಂದು ಮಾತು ಹೇಳಿದ್ರೆ 5 ನಿಮಿಷ ಕೊಡ್ತೇನೆ, 10 ನಿಮಿಷ ಕೊಡ್ತೇನೆ ಅಂತ ಅಷ್ಟೊಂದು ಸಂಗ್ರಹವನ್ನ ಹನುಮಂತವರು ತಿಳ್ಕೊಂಡು. ಮತ್ತು ವಿಷಯ ವೈವಿಧ್ಯ ಒಂದೇ ಅಲ್ಲ, ಆಧ್ಯಾತ್ಮಿಕ ವಿಷಯ ಒಂದೇ ಅಲ್ಲ, ರಾಜಕೀಯ ವಿಷಯ ಒಂದೇ ಅಲ್ಲ, ವಿಜ್ಞಾನ ವಿಷಯ ಒಂದೇ ಅಲ್ಲ. ಇವತ್ತ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಅವ್ರದ್ದು ದಿನ ಕುಲಕರ್ಣಿ ಅವರಿದ್ದಾರೆ ಹೇಳ್ತಾರೆ, ಸಸ್ಯ ಸಂಪತ್ತಿನ ಬಗ್ಗೆ ಬರ್ತದ, ಅಂಕಣ ಬರ್ತದ. ಹೀಗೆ ಎಲ್ಲ ಪತ್ರಿಕೆಗಳಿಗೂ ಅವರು ತಮ್ಮ ಲೇಖನವನ್ನು ಬರಿತಾ ಸರಸ್ವತಿ ಸೇವೆಯನ್ನು ನಿತ್ಯ ಪೂಜೆ ಮಾಡ್ತಾರೋ ಅಂತ ಹೇಳಿದರೆ, ಸರಸ್ವತಿ ಪೂಜೆಯನ್ನು ನಿತ್ಯ ಅಕ್ಷರ ಪುಷ್ಪಗಳ ಮೂಲಕವಾಗಿ ಅವರು ಸಮರ್ಪಿಸ್ತಾ ಇದ್ದಾರೆ. ಅಂಥವರಿಗೆ ಪರಮ ಗುರುಗಳಾಗಿರ್ತಾರೆ, ಅವರ ಆಶೀರ್ವಾದವೂ ಇದೆ. ಅವರು ಪ್ರತ್ಯಗ್ರಹ ಅಂತ ಹೇಳಿ ಇವರಿಗೆ ಒಂದು ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ದಾರೆ ಗುರುಗಳು. ಹೀಗೆ ಇವರ ಸಾಹಿತ್ಯ ಕೃಷಿ ಮುಂದುವರಿಲಿ. ಅದೇ ರೀತಿ ಶೈಲಜಾ ಶರ್ಮಾ ಅವರು ಬಂದಿಲ್ಲ, ಅವರು ನನ್ನ ಕಿರುತೆರೆ ನಟಿಯಾಗಿ ಮತ್ತು ಭರತನಾಟ್ಯ ಕಲಾವಿದೆಯಾಗಿ ಮತ್ತು ವಿದ್ವಾಂಸರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವರಿಬ್ಬರ ಸಂಘಟನಾತ್ಮಕ ಪ್ರಯತ್ನದಿಂದ, ಸಂಘಟಿತ ಪ್ರಯತ್ನದಿಂದ ಒಂದು ಕೃತಿ ಬಂದಿದೆ. ಇದನ್ನು ಸಾರಸ್ವತ ಲೋಕ ತುಂಬು ಹೃದಯದಿಂದ ಸ್ವೀಕರಿಸಲಿ ಅಂತ ಹೇಳಿ ಈ ಪುಸ್ತಕ ಅವಲೋಕನವನ್ನು ನಾನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಅತಿಥಿಗಳಿಂದ ಮಾತು ಕೇಳುವ ಸಮಯ. ನಾನು ಮೊದಲಿಗೆ ಗುರುರಾಜಾಚಾರ್ಯ ಅವರಲ್ಲೇ ಕೇಳಬೇಕು ಪುಸ್ತಕದ ಬಗ್ಗೆ ಯಾರು ಮಾತಾಡ್ತಾರೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮಿಗಳಿಗೂ, ಹಿರಿಯರಿಗೂ, ಎಲ್ಲ ಅಧ್ಯಾತ್ಮ ಜೀವಿಗಳಿಗೂ ನಮಸ್ಕಾರ ಮಾಡಿ, ಈ ಕೃತಿಯ ಬಿಡುಗಡೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ, ಕರೆದಿದ್ದಕ್ಕೆ ಬಹಳ ಸಂತೋಷ. ಕ್ಷೇತ್ರ ಎಂಥದ್ದು ಅಂತ ಹೇಳಿದರೆ ಅಧ್ಯಾತ್ಮ ವಿದ್ಯಾಶ್ರಮ. ಯಾರು ನಮ್ಮ ಬಿಜಾಪುರದ ಗಣಪತರಾವ್ ಮಹಾರಾಜರು ಅವರ ಹೆಸರನ್ನು ತಗೊಳ್ಳಿಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ, ಗುರುಗಳಂತ ಮಾತ್ರ ಕರಿತೀವಿ. ಆ ಗುರುಗಳ ಸನ್ನಿಧಾನದೊಳಗೆ ಒಂದು ಒಳ್ಳೆಯ ಕೃತಿಯನ್ನು ಬಿಡುಗಡೆ ಮಾಡುವಂಥ ಸುಸಂದರ್ಭ, ನೋಡುವಂತಹ ಗುರುಗಳ ಸಾನ್ನಿಧ್ಯದಲ್ಲಿರುವಂತಹ ಒಂದು ಒಳ್ಳೆಯ ಸಂದರ್ಭ ನಮಗೆ ಇವತ್ತು ಒದಗಿ ಬಂದಿದೆ. ಇಂಥ ಒಂದು ಅವಕಾಶ ಕೊಟ್ಟಂಥವ್ರಿಗೆ ನಮ್ಮ ಆತ್ಮೀಯ ಮಿತ್ರರು ಭಾಳ ಪ್ರೀತಿಯಿಂದ ಕರೆದ ತಕ್ಷಣ ನಾನು ಹನುಮಾನ್ ದೇವ್ರ ಹೆಸರು ಹೇಳಿದ್ರೆ ನೀವು ಎಲ್ಲಿ ಹೇಳ್ತೀರಿ ನಾನು ಬರ್ತೀನಿ ಅಂತ. ಹನುಮಾನ್ ದೇವ್ರ ಕೃತಿ ಇಂಥದ್ದು ಕ್ಷೇತ್ರಗಳ ದರ್ಶನ ಮಾಡಿಸ್ಲಿಕ್ಕೆ. ಆಗ ನಮ್ಮ ಉಮರ್ಜಾಚಾರ್ಯ ಹೇಳಿದರು, ಸುಂದರಕಾಂಡದ ಎಲ್ಲ ಕ್ಷೇತ್ರಗಳನ್ನು ಇವರು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹನುಮಂತ ಓಡಾಡಿದ ನಲಿದಾಡಿದ ಎಲ್ಲ ಜಾಗವನ್ನು, ಕ್ಷೇತ್ರಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಈ ಗ್ರಂಥದ, ಈ ಪುಸ್ತಕದ ಮೂಲಕ. ಭಾಳ ಸಂತೋಷ ಅನಿಸ್ತದೆ. ಸುಂದರೇ ಸುಂದರಿ ಲಂಕ,
ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಮ್ನ ಸುಂದರಂ. ಇಂಥ ಲಂಕಾ ಸುಂದರದ ರಾಮದೇವರು ಸುಂದರಿದ್ದ, ಸೀತಾದೇವಿ ಸುಂದರಿದ್ದ, ಹನುಮನ್ ದೇವರು ಸುಂದರಿದ್ದಾರೆ. ಇನ್ನು ಇಷ್ಟೆಲ್ಲ ಸುಂದರತೆಯನ್ನು ಹೊಂದಿರತಕ್ಕಂಥ ಈ ಕೃತಿ 100ಕ್ಕೆ 100 ಸುಂದರವಾಗಿ ಮೂಡಿ ಬಂದಿದೆ. ಇದನ್ನು ತಾವೆಲ್ಲ ಪ್ರೀತಿಯಿಂದ ಪಡಿಬೇಕು. ಮತ್ತು ಈ ಕೃತಿ ಏನದ ಮನೆಯೊಳಗೆ ಎಲ್ಲೋ ಒಂದು ಕಡೆ ದೇವರು ಮಾಡಿದಾಗ ಅಥವಾ ಯಾವುದೋ ಪುಸ್ತಕದ ರ್ಯಾಕ್ ಬುಕ್ನಾಗ ಹೋಗಬಾರ್ದು. ನಾವು ಕೊರೋನಾ ಇತ್ತೀಚೆಗೆ ಒಂದು ಹಂತಕ್ಕೆ ಮುಕ್ತಾಯ ಆಗಿದೆ. ಎಲ್ಲರೂ ಮನೆ ಒಳಗೆ ಮುಂದೆ ಏನಾದರೂ ಒಂದು ಮಾಡಬೇಕು, ಊರಿಗೆ ಹೋಗಬೇಕು, ಏನಾದರೂ ಕ್ಷೇತ್ರ ದರ್ಶನ ಮಾಡಬೇಕು ಅನ್ನುವಂಥ ಬಹಳಷ್ಟು ಜನರ ಅಪೇಕ್ಷೆ ಅದ. ಈ ಎಲ್ಲ ಕ್ಷೇತ್ರಗಳನ್ನು ಈ ಕೃತಿಯನ್ನು ನೋಡ್ರಿ. ಯಾವ್ಯಾವ ಕ್ಷೇತ್ರಗಳನ್ನು ನೋಡ್ಲಿಕ್ಕೆ ನಾವು ಸಾಧ್ಯದ, ಕೆಲವು ಸಮೀಪಕ್ಕೆ ನೋಡಿದೆ ನಾನು ತಕ್ಷಣ ಒಂದು ಓದಲಿಕ್ಕಾಗಿಲ್ಲ. ಆದ್ರೆ ನೋಡಿದಾಗ ನನಗೆ ಕಾಣಿಸ್ತು ಸುತ್ತಮುತ್ತ ಇರುವಂಥ ಎಲ್ಲ ಕ್ಷೇತ್ರಗಳವ. ಯಾರಿಗೆ ದೂರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲೋ ಅವ್ರು ಸುತ್ತಮುತ್ತಲಿನ ಕ್ಷೇತ್ರಗಳಿಗೆ ಹೋಗ್ಬೋದು. ಯಾರಿಗೆ ಅವಕಾಶ ಅದ ಅವರು ಉತ್ತರ ಪ್ರದೇಶ, ಮಹಾರಾಷ್ಟ್ರಗಳಿಗೂ ಹೋಗ್ಬೋದು. ಈ ಕೃತಿ ಒಳಗೆ ನಮ್ಮ ದೇಶಮುಖ್ ಕುಲಕರ್ಣಿ ಅವರು ಪೂರ್ಣ ಈ ಸುಂದರಕಾಂಡದ ಏನು ಮಾರ್ಗದ ಆ ಪೂರ್ಣ ಮಾರ್ಗವನ್ನು ಕ್ರಮಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅಯೋಧ್ಯೆಯಿಂದ ಹಿಡಿದು ನಮ್ಮ ಲಂಕೆಯವರೆಗೂ ಬರುವಂತಹ ಅನೇಕ ಕ್ಷೇತ್ರಗಳ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇಂತಹ ಕ್ಷೇತ್ರಗಳನ್ನು ನಾವು ನೋಡ್ಬೇಕಂದ್ರೆ ನಮ್ಮಲ್ಲಿ ಒಂದು ಪ್ರಥಾದ, ಒಂದು ಸಂಪ್ರದಾಯದ, ಒಂದು ದಿವಸಕ್ಕೆ ಶನಿವಾರ ದಿವಸ 7 ಹನುಮಪ್ಪನ ಗುಡಿಗೆ ಹೋಗಿ ಒಂದು ದೋಷ ಪರಿಹಾರ. ನಾನು ಜ್ಯೋತಿಷಿ ಇದನ್ನೇ ಹೇಳ್ಬೇಕು. ನಾನು 7 ಹನುಮಪ್ಪನ ಗುಡಿ ದರ್ಶನ ಮಾಡಿದ್ರೆ 100ಕ್ಕೆ 100 ದೋಷಗಳು ಪರಿಹಾರ ಆಗ್ತಾವ. ಆ 7 ಹನುಮಪ್ಪನ ಗುಡಿನ ಆರಿಸ್ಲಿಕ್ಕೆ ಈ ಪುಸ್ತಕ ನಿಮಗೆ ಬೇಕು. ಇಂಥ ಒಂದು ಪುಸ್ತಕ ನಿಮ್ಮ ಹತ್ರ ಇದ್ರೆ ಸಾಕು. ನೀವು ಪ್ರತಿ ಸತ್ಯ ಒಂದೇ ಕಡೆ ಹೋಗಬೇಕಾಗಿಲ್ಲ. ಹನುಮಂತೇವರು ಓಡಾಡಿದ ಜಾಗ ಕಿಷ್ಕಿಂದ ಹೇಳಿದ್ರೆ ಹಂಪಿ, ಈ ಎಲ್ಲಾ ಕ್ಷೇತ್ರಗಳನ್ನು ನೋಡ್ಲಿಕ್ಕೆ ಅಲ್ಲಿ ಸುತ್ತಮುತ್ತಿರುವಂತಹ 7 ಕ್ಷೇತ್ರಗಳನ್ನು ನೀವು ದರ್ಶನ ಮಾಡಬಹುದು. ಧಾರವಾಡ ಸುತ್ತಮುತ್ತ ಇರುವಂತಹ, ಹುಬ್ಬಳ್ಳಿ ಸುತ್ತಮುತ್ತ ಇರುವಂತಹ, ಬಿಜಾಪುರ ಸುತ್ತಮುತ್ತ ಇರುವಂತಹ ಕ್ಷೇತ್ರಗಳನ್ನು ದರ್ಶನ ಮಾಡಿ ಕೇವಲ ದರ್ಶನ ಮಾತ್ರದಿಂದ ನಮ್ಮೆಲ್ಲ ದೋಷ ಪರಿಹಾರ ಆಗ್ತವೆ. ಹನುಮಂತೇವರಿಗೆ ಅಂತ ಒಂದು ಶಕ್ತಿ ಅದ. ಹನುಮಂತನ ವಾಯು ಜೀವೋತ್ತಮ ಅಂತ ನಾವು ಕರೀತೀವಿ. ನಮ್ಮ ಎಲ್ಲ ಶಾರೀರಿಕ ದೋಷಗಳು, ಈಗ ಬಂದಿರತಕ್ಕಂಥ ಏನು ಮಹಾಮಾರಿ ಅಂತಹ ದೋಷಗಳೆಲ್ಲ ಪರಿಹಾರ ಆಗಲಿ, ಎಲ್ಲರೂ ಆರೋಗ್ಯ ಎಲ್ಲವೂ ಸಿಗಬೇಕು ಅಂತ ಹೇಳಿದ್ರೆ ಹನುಮಂತೇವರ ದರ್ಶನ ಮಾಡಲೇಬೇಕು. ಇಂತಹ ಕೃತಿ ಸಂಗ್ರಹ ಇರಬೇಕು ಮನೆಯಲ್ಲಿ. ಅಪೇಕ್ಷಾ ಸಂದರ್ಭದಲ್ಲಿ ನಮಗದು ದೊರಕಬೇಕು. ನಾವು ನಮ್ಮಲ್ಲಿ ಒಂದು ಗುಣ ಅದ ರೀ, ನಮಗೊಂದು ಶಕ್ತಿ ಅದ. ನಾನು ಒಂದು 10 ಕಿಲೋ ಸಾಮಗ್ರಿ ಎತ್ತೀನಿ. ನನ್ನ ಶಕ್ತಿ ಅಷ್ಟೇ, 10 kg ಎತ್ತಬಹುದು. ಇನ್ನೊಬ್ರು ನನಗಿಂತ ಜಾಸ್ತಿ ಶಕ್ತಿವಂತರಿದ್ದಾರೆ, ಒಂದು 50 kg ಎತ್ತಾರೆ. ಅದಕ್ಕಿಂತ ದೊಡ್ಡವರಿದ್ದವರು ಒಂದು ಸ್ವಲ್ಪ ಜಾಸ್ತಿ ಸಮರ್ಥರಿದ್ದವರು ಒಂದು ಎತ್ತಿ ತಗೊಂಡು ಬಂದು ಮನೆಗೆ ಇಟ್ಕೋತಾರೆ. ಇದಕ್ಕೆ ಧಾರಣಾ ಶಕ್ತಿ ಅಂತ. ಧಾರಣ ಅಂತ ಲಕ್ಷ್ಮೀದೇವಿ ಹೆಸರು. ಶ್ರೀ ಭೂದುರ್ಗ ಭಾರತೀ ಸರಸ್ವತಿ ಗಿಡಮಹಿ ಇಮಂ ನೋಪೋ ಯಜ್ಞಮಾಗಮಂ ತಿಸ್ರೋ ದೇವಿ ಸುಪೇಶ್ವರ. 3 ಮಂದಿ ದೇವತೆಗಳು ಈ ಧಾರಣಾ ಶಕ್ತಿಯನ್ನು ಕೊಡುವಂಥವರು. ಶ್ರೀ ಭೂ ಮತ್ತು ದುರ್ಗಾ ರೂಪದಲ್ಲಿ ಲಕ್ಷ್ಮೀರಮಣ ಸೇವೆಯಲ್ಲಿ ಇರ್ತಕ್ಕಂಥದ್ದು. ಯಾವತ್ತೂ ನಮ್ಮನ್ನು ಕಾಪಾಡುವಂಥವ್ರು. ಕೃಷ್ಣನ ಒಂದು ವಚನ ನೆನಪಾಗಲಿಕ್ಕೆ, ಗಾಮಾವಿಶ್ಯ ಭೂತಾನಿ ಧಾರಯ ಮೆನಮೋನಸ ಪೂಷ್ಣಾವಿಷ ಔಷಧನ ಸೋಮ ಭೂತ ರಸಾತ್ಮಕ. ಇಲ್ಲೇ ಸೋಮ ಅಂದ್ರೆ ಹನುಮಂತೇವರು. ವ್ಯಕ್ತಿಯ ಶರೀರದ ಒಳಗಿದ್ದು ಆತನ ಮನಸ್ಸಿನಲ್ಲಿ ಹೊಕ್ಕು ಆತನೇ ನಿಂತು ಹೇಳ್ತಾನೆ. ಭಗವಂತನ ವಾಕ್ಯ ಏನಂತ ಹೇಳಿದ್ರೆ, ನಾನು ನಿಮ್ಮಲ್ಲಿ ಇರ್ತಕ್ಕಂತಹ ಏನು ಧಾರಣಾ ಶಕ್ತಿ ಅದ, ನಿಮ್ಮಲ್ಲಿ ಇದ್ಕೊಂಡೇ ನಾನು ಅದನ್ನು ಕೊಡ್ತೇನೆ ಅಂತ. ಸಾಮಗ್ರಿ ಎತ್ತುವುದು ಯಾರಾದರೂ ಎತ್ತಬಹುದು, ಆದರೆ
ಜ್ಞಾನಧಾರಣಾ ಶಕ್ತಿ ಅದಲ್ಲ, ಇದು ಸಾಮಾನ್ಯ ಎಲ್ಲರಿಗೂ ಬರುವುದಿಲ್ಲ. ನಾನು ಬಹಳಷ್ಟು ಓದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಸಮಯ ಸಂದರ್ಭಕ್ಕೆ ನೆನಪಾಗ್ತದಂತ ಗೊತ್ತಿಲ್ಲ. ನೆನಪಾಗ್ತದೆ ಅನ್ನೋ ಗ್ಯಾರಂಟಿ ಇರುವುದಿಲ್ಲ. ಗಾಮಾವಿಶ್ಯ ಭೂತಾನಿ ಧಾರಯಾಮ್ಯಹಮೂಜಸ ಪೂಷ್ಣಾನಿ ಚ ಔಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಆ ಕಾಲಕ್ಕೆ ಔಷಧಿ ರೂಪದಲ್ಲಿ ಜ್ಞಾನವನ್ನು ನಾನು ನಿಮಗೆ ಕೊಡ್ತೇನೆ, ಕೊಟ್ಟು ನಿಮಗೆ ಆ ಶಕ್ತಿಯನ್ನು ತುಂಬುತ್ತೇನೆ ಅಂತೇಳಿ ಭಗವಂತ ಕೃಷ್ಣ ಹೇಳ್ತಾನೆ. ಅಂಥ ಒಂದು ಧಾರಣಾ ಶಕ್ತಿ ನಮ್ಮ ಆತ್ಮೀಯ ಲೇಖಕರಾಗಿರ್ತಕ್ಕಂಥ ಹನುಮಂತ ದೇಶ್ ಕುಲಕರ್ಣಿ ಅವರಲ್ಲಿ ಭಗವಂತನ ಕೃಪಾ, ಲಕ್ಷ್ಮೀ ಕೃಪಾ, ಧಾರಣಾದೇವಿ ಕೃಪಾ ಅವರ ಮೇಲೆ ಬಹಳ ಅದ. ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಆಯಾ ಸಮಯ ಸಂದರ್ಭಕ್ಕೆ ಅನೇಕ ವಿಷಯಗಳನ್ನು ಎತ್ತಿ ಅವರು ಬರೀ ತಿಳ್ಕೊಳ್ಳೋದು, ನಾವು ಬರೀ ತಿಳ್ಕೊಂಡು ಸುಮ್ಮನೆ ಕೊಡ್ತೀವಿ. ಅವರು ಆಯಾ ಸಂದರ್ಭಕ್ಕೆ ಅದನ್ನು ಬರೀತಾರೆ. ಅದು ನೂರಾರು ಪತ್ರಿಕೆಗಳಲ್ಲಿ, ಬೇರೆ 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 ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತದೆ. ಎಷ್ಟು ಬರೀತಾರೆ ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲಿ ನೀವು ನೋಡಿದ್ರು ಇಂಥ ಒಂದು ಕರ್ನಾಟಕದ ಇಂಥ ಒಂದು ಪತ್ರಿಕೆಯೊಳಗೆ ಅವ್ರ ಲೇಖನ ಬಂದಿಲ್ಲ ಅಂತಿಲ್ಲ. ಅಂಥ ಒಂದು ಧಾರಣಾ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಇನ್ನಷ್ಟು ಹೆಚ್ಚಾಗಿ ಆಯಾ ಸಮಯ ಸಂದರ್ಭಕ್ಕೆ ಭಗವಂತ ಪೂಷ್ಣಾಮಿ ಅಂತ ಶಕ್ತಿಯನ್ನು ಕೊಟ್ಟು ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಭಗವಂತನ ವಾಕ್ಯ ಯಾವ ರೀತಿ ಅದನ್ನು ಅದೇ ರೀತಿಯಾಗಿ ಅವರಿಗೆ ಇನ್ನೂ ಹೆಚ್ಚಿನ ಬರವಣಿಗೆಯ ಶಕ್ತಿಯನ್ನು ಕೊಡಲಿ, ನಿರಂತರವಾಗಿ ಬರಲಿ, ಇನ್ನೂ ಅನೇಕ ಕೃತಿಗಳು ಅವರಿಂದ ಬರಲಿ ಅಂತ ಹೇಳಿ ನಾನು ಅಪೇಕ್ಷೆ. ಹೀಗೆ ಹನುಮನ್ ದೇವರ ಕೃತಿ ಜೊತೆಗೆ ಮತ್ತೊಂದು ಅದ್ಭುತ ಕ್ಷೇತ್ರಗಳ ಮಾಹಿತಿಯನ್ನು ಇರತಕ್ಕಂಥ ವಿಷಯ ಈ ಕೃತಿಯಲ್ಲಿ ಇದೆ. ಡಾಕ್ಟರ್ ಶೈಲಜಾ ಶರ್ಮಾ ಅವರು ಅದಕ್ಕೆ ಬರೆದು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಹೇಳಿದರು. ಗಣೇಶ ಕ್ಷೇತ್ರಗಳ ಬಗ್ಗೆ ಗಣಪತಿ ಬಪ್ಪ ಮೋರಯ್ಯ. ಮೋರಯ್ಯ ಅನ್ನೋದು ಕ್ಷೇತ್ರದ ಹೆಸರು. ಅಷ್ಟವಿನಾಯಕರೊಳಗೆ ಮೋರಯ್ಯ ಅನ್ನೋದು ಕ್ಷೇತ್ರದ ಹೆಸರು. ಬಹುಶಃ ಆ ಅಷ್ಟವಿನಾಯಕಗಳ ಕ್ಷೇತ್ರಗಳ ದರ್ಶನ ಆ ಶೈಲಜಾ ಶರ್ಮಾ ಅವರು ಮತ್ತು ಇವರು ಇಬ್ಬರು ಕೂಡ ಅದನ್ನು ಮಾಡಿಸ್ತಾ ಇದ್ದಾರೆ. ನಾವೆಲ್ಲ ಈ ಕ್ಷೇತ್ರಗಳ ಸಂಗ್ರಹ ಪುಸ್ತಕ ನಮ್ಮ ಮನೆಯಲ್ಲಿ ಇಟ್ಟು ಸಮಯಗಳನ್ನು ನೋಡಿಕೊಂಡು ಯಾವಾಗ ನಮಗೆ ಒಂದು ದಿವಸ ಸಮಯ ಸಿಗ್ತದ ಅಂತ ಹೇಳಿದ್ರೆ ಆ ಕ್ಷೇತ್ರ ದರ್ಶನಕ್ಕೆ ಹೋಗುವಂಗಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಈ ಸಾಹಿತ್ಯಾಸಕ್ತರು ಮತ್ತು ಅಧ್ಯಾತ್ಮ ಜೀವಿಗಳು ಇಬ್ಬರೂ ಈ ಗ್ರಂಥವನ್ನು ಪುಸ್ತಕವನ್ನು ಪಡೆಯಬೇಕು ಅಂತೇಳಿ ಕೇಳ್ತೀನಿ. ಮತ್ತು ಹನುಮಂತ ದೇಶ್ ಕುಲಕರ್ಣಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ ನಾಲ್ಕು ಮಾತನ್ನು ಧನ್ಯವಾದಗಳು ಶ್ರೀಯುತ ವಿದ್ವಾನ್ ಗುರುರಾಜಾಚಾರ್ಯ ಬೆಕ್ಕಲ್ ಅವರಿಗೆ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ತೀರ್ಥಕ್ಷೇತ್ರೇ ಭವಿಷ್ಯತಿ, ತೀರ್ಥಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತಕ್ಕಂಥ ಮಾತನ್ನು ಅವರು ಸವಿಸ್ತಾರವಾಗಿ ಹೇಳಿದರು. ನಮ್ಮ ಬಿಜೆಪಿಯ ಧುರೀಣರು ನಮ್ಮಂಥ ಯುವಕರಿಗೆ ಬೆನ್ನು ತಟ್ಟಿ ಮುಂದೆ ಕಾರ್ಯದಲ್ಲಿ ಸದಾ ಸದಾ ಪ್ರೋತ್ಸಾಹವನ್ನು ಕೊಡುವಂತಹ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥವರು ಶ್ರೀಯುತ ನರೇಂದ್ರ ಕುಲಕರ್ಣಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತಂದು ಕೇಳ್ಕೊಳ್ತೀನಿ. ಈ ಜಗತ್ತಿಗೆ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು, ಅದರಲ್ಲಿ ವಿಶೇಷವಾಗಿ ಅದ್ವೈತ ಧರ್ಮವನ್ನು, ಸಿದ್ಧಾಂತವನ್ನು ಪ್ರತಿಷ್ಠಾಪಿಸಿದಂಥ ಆದಿಗುರು ಶಂಕರಾಚಾರ್ಯರ ನೆನೆಯುತ್ತಾ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪ್ರಣಾನಂದ ತೀರ್ಥ ಮಹಾಸ್ವಾಮಿಗಳವರ ಪಾದಂಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಮತ್ತು ಇಂದಿನ ಕಾರ್ಯಕ್ರಮದ ಅತಿಥಿಗಳಿಗೆ ಆಗಮಿಸಿದಂಥ ವ್ಯಾಪಾರಸ್ಥರಾದಂಥ ದೇಸಾಯಿ ಅವರೇ, ಇನ್ನೊಬ್ಬರು ಮುಖ್ಯ ಅತಿಥಿಯಾದಂಥ ಆಚಾರ್ಯ ಅವರೇ, ಗುರುರಾಜ್ ಆಚಾರ್ಯ ಅವರೇ, ಹಾಗೂ ಈ ಬುಕ್ಕನ್ನು ಬರೆದಂಥ ದೇಶ್ ಕುಲಕರ್ಣಿ ಅವರೇ, ನನಗೆ ಈ ಕಾರ್ಯಕ್ರಮದಾಗ ಎರಡು ಸಂತೋಷ ವಿಷಯ ಏನಪ್ಪ ಅಂದರೆ, ಒಂದು 10 ವರ್ಷದಿಂದ 2010 ಅಥವಾ 2011 ನವನಗರ ಬ್ರಾಹ್ಮಣ ಸೇವಾ ಸಂಘದ ಶ್ರೀರಾಮ ಸಮುದಾಯ ಭವನ ಮತ್ತು ಶ್ರೀರಾಮ ಹನುಮಂತ ಲಕ್ಷ್ಮಣ ಗುಡಿಯ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ಮಾಡಲಿಕ್ಕೆ ಸ್ವಾಮೀಜಿಯವರು ಬಂದಿದ್ದರು. ಆ ಒಂದು ಕಾರ್ಯಕ್ರಮ ಇವತ್ತು ಅಗ್ನಿ ಭವ್ಯ ರಾಮ ಮಂದಿರ ನವನಗರದಾಗ ಆಗಿದೆ.
ಹೊಸದಾಗ ಅವನು ಆಗ್ಯದ, ಅವಾಗೂ ಚೇರ್ಮನ್ ಇದ್ದೆ, ಈಗೂ ಕಂಟಿನ್ಯೂ ನಮ್ಮನ್ನ ಮಾಡ್ಯಾರ ಎಲ್ಲ ಆಶೀರ್ವಾದದಿಂದ. ಸೊ ಆ ಒಂದು ಇದಕ್ಕೆ ಕಾರ್ಯಕ್ರಮದ ನಾ ಇದ್ದೀನಿ ಅನ್ನೋ ಸಂತೋಷ ಬಂತು. ಎರಡನೇ ಸಂತೋಷ ಏನಪ್ಪಾ ಅಂದ್ರೆ ಈ ಬುಕ್ ಬರೆದಂಥವ್ ಯಾರು ಅಲ್ಲ, ನಮ್ಮ ಮಾಮನ ಮಗ. ಹೆಂಗಪ್ಪ ಅಂದ್ರೆ ನನ್ನ ಸೋದರತ್ತೆ ಅಂದ್ರೆ ನಮ್ಮ ಅಪ್ಪನ ಅಕ್ಕ, 4 ಮಂದಿ ಅಕ್ಕಂದ್ರು, ಅದ್ರಾಗ ರೇಣಕತ್ತೆ ಅಂತ ಬಹಳ ಪ್ರೀತಿ ಆಗ್ತಿ, ಅವರ ಮಗನ ಮಗ. ಈ 2 ಸಂತೋಷದೊಳಗೆ ನಾ ಕೂತೀನಿ. ಬಟ್ ನನಗೆ ಈ ಮಾತಾಡ್ಲಿಕ್ಕಿಲ್ಲೇ ಎಲ್ಲರೂ ವಿದ್ವಾನ್ರ ಇದ್ರಿ, ವಿಷಯಗಳನ್ನ ನಿಮ್ಗೆ ಕೊಟ್ಟರೆ ತಾಸುಗಟ್ಟಲೆ ಮಾತಾಡುವಂತ ಎಲ್ಲರೂ ಕೂತೀರಿ. ಪರ್ವತರಿ ಇರ್ಬೋದು, ಆರ್.ವಿ. ಕುಲಕರ್ಣಿ ಇರ್ಬೋದು, ಆಚಾರ್ಯ ಇರ್ಬೋದು, ನವೀನ್ ಶಾಸ್ತ್ರಿ ಫೇಸ್ಬುಕ್ ಒಳಗ ಅವ್ರದ್ದು ಒಂದಲ್ಲ, ಕೃಷಿಯಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಅದ್ವೈತ ಸಿದ್ಧಾಂತದ ಹೋರಾಟದಿಂದ ಹಿಡಿದು ಬ್ರಾಹ್ಮಣ ಸಮಾಜಕ್ಕೆ ಎಲ್ಲದರೊಳಗೂ ಇರ್ತಾರೆ. ಇಂಥ ಎಲ್ಲ ವಿದ್ವಾನ್ರು ಮಾಡಿದ್ರು, ಹೆಸರು ಗೊತ್ತಿಲ್ಲ. ಸೊ ವಿಷಯ ಸಂಗ್ರಹ ಇದ್ದಂತ ಎಲ್ಲರೂ ಇದ್ದೀರಿ. ಅಷ್ಟೇನು ಪ್ರಭಾವ ಸಾಹಿತ್ಯ ಇದ್ದಂಥ ವ್ಯಕ್ತಿ ನಾನು. ಯಾಕಂದ್ರೆ ನಾ ಹೇಳ್ತಿರಲ್ಲ, ಕೌಶಲ್ಯ ಅನ್ನೋದೇನದಲ್ಲ, ಅದ ಯಾರ್ಯಾರಿಗೆ ಇಷ್ಟ ಅಂತೇನ ಇಲ್ಲ. ದೇವ್ರ ಹಂಗೆ ಮಾಡಿಲ್ಲ. ನಿಮ್ ಕೌಶಲ್ಯ ನಿಮಗ, ನಮ್ಮ ಕೌಶಲ್ಯ ನಮಗ. ಅದಕ್ಕೆ ಕೌಶಲ್ಯ ಅಭಿವೃದ್ಧಿ ಅಂತ ಯಾಕೆ ಮಾಡಿಕತ್ತಾರ, ಅವ್ರವ್ರ ಕೌಶಲ್ಯ ತಕ್ಕ ಅವ್ರನ್ನ ನಾವು ಬೆಳೆಸ್ಬೇಕು. ಬರೀ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕಲ್ಲ, ನಾವು ಏನ್ ಕೌಶಲ್ಯ ಅದ ಅವ್ನ ಕೈ ಬಿಡ್ಬೇಕು. ಅವಕಾಶ ಅನ್ನೋದು ಏನದಲ್ಲ, ಅದು ಸೀಮಿತ ಅಂತಿಲ್ಲ, ಎಲ್ಲರಿಗೂ ಸಮಾನ ಅವಕಾಶ. ಅಂದ್ರೆ ಅವಕಾಶ ಸಿಕ್ಕಾಗ ತುರ್ಕೋಬೇಕಂತಾರಲ್ಲ, ಅವಕಾಶ ಸಿಕ್ಕಾಗ ದೇಶ ಕುಲಕರ್ಣಿ ಬುಕ್ ಬರ್ದಾನ. ಅಂದ್ರೆ ಯಾರ್ಯಾರಿಗೆ ಅವಕಾಶ ಸಿಕ್ಕದ, ಯಾರ್ಯಾರಿಗೆ ಸಪೋರ್ಟ್ ಇರ್ತದ. ಈ ನನಗೊಂದು ಕ್ಷೇತ್ರದೊಳಗೆ ನಮಗೊಂದು ಅವಕಾಶ ಸಿಕ್ಕದಿಲ್ಲ, ಅವಕಾಶ ನಾವು ತಗೋಬೇಕು. ಯಾವಾಗ ತಗೊಂಡಿರ್ತದ ಅದ್ರೊಳಗ ಪ್ರಾಮಾಣಿಕ ಇರಬೇಕು, ಶ್ರದ್ಧೆ ಇರಬೇಕು, ಪ್ರೀತಿ ವಾತ್ಸಲ್ಯ ಇರಬೇಕು, ದೀನ ದಲಿತ ಎಲ್ಲಾರು ಒಂದು ತಗೊಂಡು ಹೋಗುವಂತ ಸ್ವಭಾವ ಇಟ್ಟುಕೊಂಡು ನಾವು ಮಾಡ್ಕೊಂಡು ಹೋದ್ವಿ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದೊಳಗೆ ನೀವು ಉನ್ನತ ಸ್ಥಾನವನ್ನು ಮಾಡಲಿಕ್ಕೆ ಎರಡು ಮಾತಿಲ್ಲ. ಸೊ ಈಗ ದೇವಸ್ಥಾನದ ಬಗ್ಗೆ ಇವರು ಪರಿಚಯ ಮಾಡಿಕೊಟ್ರು. ಇನ್ನೂ ಎಷ್ಟೋ ಇವ್ರಿಗೆ ಸಂಬಂಧಪಟ್ಟದ ಇಷ್ಟ ಮಾಡ್ಯಾರ. ಅಟ್ಲೀಸ್ಟ್ ಒಂದು ಎಂಟೈರ್ ನಾರ್ತ್ ಕರ್ನಾಟಕ ಕವರ್ ಮಾಡಬಹುದಾಗಿತ್ತು. ಇನ್ನೂ ಬುಕ್ ಅದಕ್ಕೆ ಇದನ್ನ ಜಾಯಿಂಟ್ ಮಾಡ್ಬೇಕು. ಇಸ್ ವ್ಯಾಲ್ಯೂಮ್ 1 ಅಂತ ಮಾಡು, ವ್ಯಾಲ್ಯೂಮ್ 2 ಅಂತ ಇನ್ನೊಂದು ಮಾಡಿ, ಇನ್ನೂ ಕ್ಷೇತ್ರಗಳು ಬರ್ತಾವ. ಯಾಕೆ ಅಧಿಕ ಮಾಸ ನಾವು 3 ಹನುಮಪ್ಪ 7 ಹನುಮಪ್ಪ ಅಂತಂದ್ರೆ ಆಚಾರ್ಯ ಆಕ್ಚುಲಿ 3 ಹನುಮಪ್ಪ ಗಂಟೆ ನಾವು ಕಳೆದ 25 ವರ್ಷದಿಂದ ಹೊಂಟಿವ್ರಿಪ್ಪ. ಒಂದು ಕದರ ಮಂಡಲಿಗೆ, ಒಂದು ಆಮೇಲೆ ನೆಕ್ಸ್ಟ್ ಸಾತೇನಹಳ್ಳಿ, ಆಮೇಲೆ ಕದರ ಮಂಡಲಿಗೆ ಅಲ್ಲ ಇದು ನಾನು ಎಲ್ಲ ಹೋಗ್ತಾರ. ನಾನು 4-5 ಸಲ ಹೋಗಿ ಬಂದೀನಿ, ಚಲೋ ಆಗಿಲ್ಲ. ಅಂದ್ರೆ 7 ಗಣಪ 3 ಗಣಪ ಅಂತಿಲ್ಲ, ಹನುಮಂತ ಅಂತಿಲ್ಲ, ಯಾವುದೇ ದೇವರು ಇರಲಿ ನೀವು ಮನಸ್ಸು ಇಟ್ಕೊಂಡು ದೇವರದ ನೀವು ಹೋದ್ರೆ ಅಂದ್ರೆ ಎಲ್ಲ ಅನುಕೂಲ. ಸ್ವಲ್ಪ ಕೆಮ್ಮದ, ಅದು ಕೊರೋನಾ ಕೆಮ್ಮಲ್ಲ, ತಪ್ಪು ತಿಳ್ಕೊಬೇಡ. ಏನಂತಂದ್ರೆ ನಮ್ಮ ಮನೆ ಎದುರಿಗೆ MP ವೈದ್ಯ ಇದ್ದಾರೆ, ರಮೇಶ್ ಜೋಶಿ ಅವರು, ಮತ್ತು ಅವರೆಲ್ಲ ಇವತ್ತ ನಿನ್ನಿಂದ ಸಹಸ್ರ ಚಂಡಿಯಾಮ ಮಾಡಿರ್ತಾರೆ. ಸೊ ಮನಿ ಎದುರಿಗೆ ದಿನ ಊಟಕ್ಕೆ ಕರೀತಾರೆ ನನಗೆ. ಹಿಂಗಾಗಿ ತುಪ್ಪ ಬಹಳ ಹಾಕ್ಯಾರಲ್ಲ, ಅದಕ್ಕೆ ಆ ತುಪ್ಪಕ್ಕೆ ಹೀಗಾಗಿದೆ. ಯಾಕೆ ಆ ವಿಷಯ ಚರ್ಚೆ ಮಾಡಿದ್ರೆ ಅದೊಂದು ಅರ್ಥ. ದಯವಿಟ್ಟು ಯಾರು ತುಪ್ಪ ತಿನ್ಬೇಡ್ರಿ. ಕಾರ್ಯಕ್ರಮಕ್ಕೆ ಮತ್ತೆ ಕೊರೋನಾ ಇತ್ತಂತಂದ್ರೆ ಹಂಗ ಅದು ಕನ್ಫ್ಯೂಸ್ ಆಗಿರ್ತೈತೆ. ಅದಕ್ಕೆ ಮಾತಾಡಿಕ್ಕೆ ನಾನು ಬರುದಿಲ್ಲ. ಈ ಕಾರ್ಯಕ್ರಮಕ್ಕೆ ಇದಕ್ಕೂ ಮತ್ತ ಒಂದು ಬುಕ್ ಬಿಡುಗಡೆ ಮಾಡಿದಾಗ ನನಗೆ ಅವಾಗ ನನ್ನ ಮಾಮನ ಇದ್ದ, ಈ ಬಸವನ್ ದೇಶ ಕುಲಕರ್ಣಿ ಅಂತ ಇವ್ರು ದೊಡ್ಡಪ್ಪ ಬಹಳ ಕರೆದ್ರು. ಅವನ ಆಕ್ಚುಲಿ ಕೊಪ್ಪಳಕ್ಕೆ ಹೋಗಿದ್ದೆ, ಬರ್ಲಿಕ್ಕಾಗಿಲ್ಲ. ನಾವು ಹುಬ್ಳಿ ಬರ್ಲಿಕ್ಕೆ ನಾವು ಕೊಪ್ಪಳದಾಗ ಇದ್ದೀವಿ. ಅಲ್ಲಿಂದ ಕಾರಣ ದೇಶ ಕುಲಕರ್ಣಿನ ನಮ್ಮ ಕಲ್ಯಾಣಿಗೆ ಮತ್ತು ನಮ್ಮ ಅಪ್ಪಾಜಿ ಮಸ್ತರಿದ್ರು ಅಂತಂದ ನಮ್ಮನ್ನ ಮಾಡ್ಲಿಕ್ಕೆ ಇವರು ದೊಡ್ಡಪ್ಪನ ಕಾರಣ, ನಮ್ಮ ಸೋದರತಿ ಮಗ. ಮತ್ತು ಇಂತಹ ಕೌಶಲ್ಯ ರಾಮಾಯಣ ಮಹಾಭಾರತದವರು ಹೇಳ್ತಾರೆ, ಗಿಡ್ಡಿದ್ದವರಿಗೆ ಒಂದು ಸ್ಥಾನದ, ಉತ್ತರಿದವ್ರಿಗೆ ಸ್ಥಾನದ. ವಾಮನ ಮೂರ್ತಿ ಅಂತ ಇಟ್ಟಾರ. ಅವರು ನೋಡ್ಲಿಕ್ಕೆ ನನ್ನಷ್ಟ ಹೈಟ್ ಇದ್ದಾನ, ಆದ್ರೆ ಶಕ್ತಿ ಜಾಸ್ತಿ ಇತ್ತು. ಅಂದ್ರೆ ಯಾರೇ ಅವರ ಆಳ, ಅವ್ರ ಮೈ, ಅವ್ರ ರೂಪ, ಅವ್ರ ಕೆಂಪು, ಅವ್ರ ಕೈಯ ಮೇಲೆ ಅದೇನಿಲ್ಲ. ಅವರ ವಿದ್ವತ್, ಅವನ ಒಳ್ಳೆಯತನ, ಸಮಾಜದ ಬಗ್ಗೆ ಇರುವ ಅವನ ಕಳಕಳಿ, ಹಿರಿಯರ ಬಗ್ಗೆ ಇರುವ ಅವನ ಗೌರವ, ಇದ್ರ ಮೇಲೆ ನಾವು ವ್ಯಕ್ತಿತ್ವ ಪಡಿಬೇಕಾಗ. ಈ ದಿಸೆಯಲ್ಲಿ ದೇಶ ಕುಲಕರ್ಣಿ
ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬುಕ್ಕಿಗೆ ಬಹಳ ಶ್ರಮ ಪಟ್ಟು ಮಾಡ್ಯಾರ. ಇಷ್ಟ ಎಲ್ಲ ಕ್ಷೇತ್ರದೊಳಗೂ ಅವರು ಪೇಪರ್ನಾಗ ನೋಡ್ತಿರ್ತೇನೆ. ಈ ಹಸಿರು ಗಿಡದ ಬಗ್ಗೆ ಬರ್ದಾರ ಅವರು. ಕೆಲವೊಂದು ಗಿಡಗಳನ್ನ ನಾವು ನೋಡಿದ್ದೇ ಇಲ್ಲ. ಆ ಗಿಡಗಳಿಗೂ ಅದು ಒಂದು ಬುಕ್ ಆದ್ರೂ ಗಿಡಗಳ ಬುಕ್ ಅಂತೂ ಮಾಡ್ಬೋದು. ಹೆಂಗೆ ಗಣಪತಿ ಮಾಡ್ಯಾರ ಹಂಗೆ ಅದನ್ನು ಮಾಡ್ಬೋದು. ಇನ್ನೂ ಅವರು ಅದಕ್ಕೆ ನಾನು ಪೂರ್ಣ ನಿನ್ನ ಸಹಾಯಕ್ಕೆ ನಾನು ಬೆನ್ನೆಲುಬಾಗಿ ನಿಂದಿರ್ತೀನಿ. ಇನ್ನೂ ಇದೇ ರೀತಿಯಾಗಿ ಅವರು ತಮ್ಮ ಸಾಹಿತ್ಯದಲ್ಲಿ ತಮ್ಮ ವಿದ್ವತ್ತನ್ನು ಬೆಳೆಸುತ್ತಾ ಉತ್ರೋತ್ತ ಬೆಳೆಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಚಿಕ್ಕವನಾದರೂ ಸಹಿತ ಇಂಥ ಒಂದು ದೊಡ್ಡ ಎಲ್ಲ ಸ್ವಾಮೀಜಿ ಆಚಾರ್ಯರು ಅವರೊಳಗೆ ನಾನು ಕೂಡಿಸಿ ಗೌರವವನ್ನು ನಾನು ಕೊಟ್ಟದಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ದೇವರ ಆಶೀರ್ವಾದ ನಿನಗೆ ಇದೆ ಮತ್ತು ಯಾವಾಗಲೂ ಗುರುಗಳ ಸಾನ್ನಿಧ್ಯದಲ್ಲಿ ನೀತಿ ಅದಕ್ಕೆ ಇವತ್ತು ಶಕ್ತಿ ಬಂದದ. ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ಮತ್ತೊಮ್ಮೆ ನಮ್ಗೆ ದೇಶ ಕುಲಕರಿಗೆ ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಟ್ಟ ಗುಡ್ಡ ಪರ್ವತ ಅಡ್ಡಿಯಾಗದೆಂದಿಗೂ ಕಲ್ಲು ಮುಳ್ಳು ಕಾಂಗ್ನ ಕಡಿಯನೊಡ್ಡದೆಂದಿಗೂ ಹೆಜ್ಜೆ ಹೆಜ್ಜೆ ದೊಡ್ಡಕ್ಕೆ ಭೂಮಿಯೆಲ್ಲ ನಡೆದರೆ ನಿನ್ನ ವೀರ ಘೋಷಕ್ಕೆ ಅರಿಯ ಸತ್ತು ಅಡಗಲಿ ಅನ್ನುವಂಥ ಮಾತು. ಸದಾ ನರೇಂದ್ರ ಕುಲಕರ್ಣಿ ಅವರು ಹೀಗೆ ಅಂತಲ್ಲ, ಒಂದು ಪ್ರಸಂಗ ಈ ನೆನಪು ಬರ್ತದೆ. ಇವಾಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಂಡಳಿ ಆಳ್ವಿಕೆ ಮೂಲ ಕಾರಣೀಕರ್ತರು ಕೂಡ ನರೇಂದ್ರ ಕುಲಕರ್ಣಿ ಅವರು ಇದ್ದಾರೆ. ಅದಕ್ಕೆ ಯಾಕಂದ್ರೆ ಈ ಹಿಂದೆ ನಾವು ಹೋರಾಟವನ್ನ ಮಾಡಿದ್ವಿ. ಆ ಹೋರಾಟದಲ್ಲಿ ನರೇಂದ್ರ ಕುಲಕರ್ಣಿ ಅವರು ಇದ್ರು. ನಮ್ಮಂತವ್ರಿಗೆ ಯಾಕೆ ನಾನು ಅದನ್ನೇ ಅಂದೆ, ನಾನು ನುಗ್ಗು ಮುಂದಕ್ಕೆ ನೀನು ನುಗ್ಗು ಮುಂದಕ್ಕೆ, ನಾನು ಸಾಹಿತ್ಯದೊಳಗೆ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು ಸದ್ಯಕ್ಕೆ ನಮ್ಮಂತವ್ರಿಗೆ ದೇಶ ಕುಲಕರ್ಣಿ ಅಂತವ್ರಿಗೆ ಸದಾ ಸರ್ವದಾ ಬೆನ್ನೆಲುಬಾಗಿ ಏನ್ ಮಾಡ್ತೀರಿ ಮಾಡ್ರಿ, ಒಂದು ಹೋರಾಟವನ್ನ ಮಾಡ್ರಿ, ಒಳ್ಳೇದಾಗ್ಲಿ ಅಂತಂದು ತಮ್ಮ ಪ್ರೋತ್ಸಾಹಕ ಮಾತುಗಳನ್ನ ಸದಾ ಅವರು ಕೊಟ್ಟಿರ್ತಾರ. ಧನ್ಯವಾದಗಳು. ಈಗ ಅವರೇ ಹೇಳಿದಾಗ ನಮ್ಮ ಆರ್ ಡಿ ಅವರು ಮೊನ್ನೆ ದೇಶ ಕುಲಕರ್ಣಿ ಅವ್ರ ಬಗ್ಗೆ ಒಂದು ವ್ಯಕ್ತಿ ಪರಿಚಯವನ್ನ ಮಾಡಿದ್ರು. ವಾಮನ ಮೂರ್ತಿ, ಅಕ್ಷರದ ವಾಮನ ಮೂರ್ತಿ ಅಂತಂದು ಅವರು ಉಲ್ಲೇಖ ಮಾಡಿದ್ರು. ಆ ವಾಮನ ಮೂರ್ತಿ ಅಕ್ಷರದ ವಿರಾಟ್ ರೂಪವನ್ನ ತೋರಿಸ್ತಾ ಇದ್ದಾರೆ. ಅವರು ಆ ಕೃತಿಯ ಕುರಿತು ಹಲವಾರು ಜನ ಮಾತಾಡಿದರು. ಲೇಖಕರ ನುಡಿಗಳು ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ನಮ್ಮ ದೇಶ ಕುಲಕರ್ಣಿ ಅವರ ಹತ್ರ ಹೇಳ್ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಅದ್ವೈತ ವಿದ್ಯಾಶ್ರಮದಲ್ಲಿ ನಾನು ಬಂದು ನನ್ನ ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದು ಬಹಳ ಖುಷಿ ತರುವಂಥ ವಿಷಯವಾಗಿದೆ. ಅದು ನಮ್ಮ ಪುಸ್ತಕಕ್ಕೆ ಆಶೀರ್ವಚನ ನುಡಿಯನ್ನು ಬರೆದುಕೊಟ್ಟಂಥ ಶ್ರೀ ಶ್ರೀ ಪ್ರಣವಾತೀರ್ಥ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೀತಾ ಇರೋದು ಬಹಳ ನನಗೆ ಸಂತಸದ ವಿಚಾರವಾಗಿದೆ. ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಸಾಹಿತ್ಯ ಆಸಕ್ತರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಒಂದು ತುಸು ಲೇಖಕರ ನುಡಿಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಗಣೇಶ ಮತ್ತು ಆಂಜನೇಯ ಇದು ನಮ್ಮ ಭಾರತದ ಸನಾತನ ಪರಂಪರೆಯ ಶಕ್ತಿ ದೇವತೆಗಳು ಮತ್ತು ಯುಕ್ತಿ ದೇವತೆಗಳು ಅಂತ ಹೇಳಿ ನಾವು ಹಿಂದಿನಿಂದಲೂ ಅವು ಪೂಜಿಸ್ಕೋತಾ ಬಂದ್ವಿ. ಒಬ್ಬ ಸಂಕಷ್ಟಹರ, ಇನ್ನೊಬ್ಬ ಸಂಕಟ ಮೋಚನ. ಸಂಕಷ್ಟಹರ ಮತ್ತು ಸಂಕಟ ಮೋಚನ ಇವರಿಬ್ಬರಿಗೂ ಸಿಮಿಲಾರಿಟಿ ಸಾಕಷ್ಟಿದೆ. ಇಬ್ಬರು ಒಂದು ಬುದ್ಧಿಶಾಲಿ ದೇವತೆಗಳು. ಇವರ ಆರಾಧನೆ ಮತ್ತು ಇವರ ಪೂಜೆ ಮಾಡುವುದರಿಂದ ನಮ್ಗೆ ಸಾಕಷ್ಟು ತರನಾದಂತಹ ಒಂದು ನಮ್ಮ ವಿದ್ವತ್ ತಾನೇ ತಾನಾಗಿ ಪ್ರಾಪ್ತ ಆಗ್ತದೆ ಅಂತೇಳಿ ತಮ್ಮಲ್ಲಿ ಹೇಳ್ತೀನಿ. ನಾನು ಏನು ದೊಡ್ಡ ವಿದ್ವತ್ತೇನಲ್ಲ, ನನಗೇನು ಅಷ್ಟು ಗೊತ್ತಿಲ್ಲ. ಆದರೂ ತುಸು ಅವರ ಆರಾಧನೆಯಿಂದ ನಾನು ಒಂದು ಗುರುಗಳ ಸಾಧ್ಯದಲ್ಲಿ ಒಂದು ಕೃತಿ ಬಿಡುಗಡೆ ಮಾಡಲಿಕ್ಕೆ ಒಂದು ಸಾಧ್ಯ ಆಯಿತು ಅಂತೇಳಿ ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೀನಿ. ಈ ಕೃತಿ ಬಿಡುಗಡೆ ಮಾಡಬೇಕು ಅನ್ನೋದು, ಕೃತಿ ರಚನೆ ತಯಾರಿ ಹೇಗಾಯ್ತು ಅಂತಂದರೆ, ಕೊರೋನಾ ಅವಧಿಯಲ್ಲಿ, ಪ್ರಥಮ ಕೊರೋನಾ ಅವಧಿಯಲ್ಲಿ ಲಾಕ್ಡೌನ್ ಆಗಿದ್ದಾಗ ನಾನು ತುಸು ಮನೆಯಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಬಂದಾಗ ನನಗೆ ಗುರುಗಳು ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ಹನುಮಾಯಣ ಅಂತೇಳಿ ಹನುಮಾನ್ ಚರಿತ್ರೆಯನ್ನು ಬರೆದಿದ್ದೀನಿ. ಇನ್ನೂ ಅದು ಮುದ್ರಣ ಹಂತದಲ್ಲಿದೆ. ಗುರುಗಳಿಗೆ ಅದಕ್ಕೆ ಆಶೀರ್ವಚನ ನೋಡಿ ಗುರುಗಳಿಗೂ ಬರ್ಕೊಟ್ಟಿದ್ದಾರೆ. ಆ ಕೃತಿಯಲ್ಲೇ ಕ್ಷೇತ್ರ ದರ್ಶನ, ಹನುಮಾನ್ ಕ್ಷೇತ್ರ ಸೇರಿಸು ಅಂತೇಳಿ ಗುರುಗಳು ಹೇಳಿದ್ರು. ನಾನು ಆಯ್ಕೆ ಗುರುಗಳ ತಂದಿದ್ದೆ. ಅಷ್ಟರಲ್ಲೇ ಇವರು ನಮ್ಮ ಬೆಂಗಳೂರಿನ ಹಿರಿಯ ಅಕ್ಕರಾದಂಥ ಡಾಕ್ಟರ್ ಶೈಲಜಾ ಶರ್ಮಾ ಮೇಡಮ್ ಏನಾದ್ರು, ಇಲ್ಲ ನಾನು ಗಣೇಶ ಅವ್ರ ಮನೆಯವ್ರ ಗಣಪತಿ, ಎಡಗುಂದಿ ಗಣಪತಿ, ಅವ್ರ ಗಣೇಶಂದು ನಾನು ದರ್ಶನ ಅಂತೇಳಿ ಮಾಡ್ಲಿಕ್ಕೀನಿ. ತಮ್ಮ ಆಂಜನೇಯಂದು ಮಾಡಿ ಇದರಲ್ಲೇ ಸೇರಿಸ್ಬಿಡೋಣ, ನಿಮ್ಮ ಚರಿತ್ರೆಯನ್ನು ಒಂದು ಪ್ರತ್ಯೇಕವಾಗಿ ಮಾಡಿಕೊಡ್ರಿ, ಆಂಜನೇಯ ಚರಿತ್ರೆಯನ್ನು ಆಗ್ತದೆ, ಇಲ್ಲ
ಗಣೇಶ ಆಂಜನೇಯ ಕ್ಷೇತ್ರಗಳ ದರ್ಶನ ಮಾಡ್ತದ. ನನಗದು ಒಂಥರ ಅವ್ರು ಹೇಳಿದ್ದು ನನಗೆ ಸೂಕ್ತ ಅನಿಸ್ತು. ಆ ವಿಚಾರವಾಗಿ ನಾನು ಆಯ್ತು ಮಾಡೋಣ ಇವ್ರ ಜೊತೆಗೆ ಅದು ಗುರುಗಳ ಅದಕ್ಕೆ ಅವ್ರ ಆಶೀರ್ವಚನವೂ ಸಿಕ್ತು. ಗುರುಗಳನ್ನೇ ಬೆನ್ನುಡಿನೂ ಬರ್ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈ ಭಾರತದಲ್ಲಿರುವಂತಹ ಅನೇಕ ಪುಣ್ಯಕ್ಷೇತ್ರಗಳು ಮತ್ತು ಜಾಗೃತ ಕ್ಷೇತ್ರಗಳಾದ ಗಣೇಶ ಮತ್ತು ಆಂಜನೇಯ. ಗಣೇಶ ಕ್ಷೇತ್ರಗಳನ್ನು ಶರಣ್ ಶರ್ಮಾ ಮೇಡಮ್ ಬಂದರು, ನಾನು ಆಂಜನೇಯ ಕ್ಷೇತ್ರ ದರ್ಶನಗಳನ್ನು ಬರೆದೆ. ಆ ದರ್ಶನ ಕ್ಷೇತ್ರಗಳನ್ನು ಎಲ್ಲರಿಗೂ ಮಾಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಸಂದರ್ಶಿಸಿಯೂ ಬಂದ್ವಿ. ಕೆಲವು ಮಾಹಿತಿಗಳ ಮೂಲಕ ಕೆಲವು ಕ್ಷೇತ್ರದಲ್ಲಿದ್ದಂತಹ ಪ್ರಮುಖ ಮಹನೀಯರ ಮುಖಾಂತರ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ತಮ್ಮ ಮುಂದೆ ಈ ಕನ್ನಡ ಸಾರ್ಥಕ ಲೋಕಕ್ಕೆ ಅರ್ಪಿಸಿದ್ದೀವಿ. ಅದನ್ನು ತಾವು ಓದುಗ ದೊರೆಗಳು ಆ ಕೃತಿಯನ್ನು ಸ್ವೀಕರಿಸಿ ನಮಗೆ ಹಾರೈಸಬೇಕಾಗಿ ನಾನು ಕೋರುತ್ತೇನೆ. ಮತ್ತು ಈ ಮಾತನಾಡಲಿಕ್ಕೆ ಒಂಥರ ಗುರುಗಳ ಸಾನ್ನಿಧ್ಯದಲ್ಲಿ ಅವಕಾಶವನ್ನು ಮತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಗುರುಗಳ ಸಂತಸದಿಂದ ಒಪ್ಪಿ ಕಾರ್ಯಕ್ರಮದಲ್ಲಿ ಒಂದು ನಮಗೆ ವೇದಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗುರುಗಳ ಶ್ರಮ ಬಹಳ ನನಗಿಂತ ಗುರುಗಳು ನನಗೆ ಆಸ್ತಿ ವಹಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಹೀಗೆ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ, ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಒಂದೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಸದಾಸರ್ವ ಗುರುಗಳ ಅನನ್ಯ ನೆರಳಿನಲ್ಲಿ ಇರೋದ್ರಿಂದ ನಮಗೆ ಯಾವುದೇ ವಿಘ್ನಗಳು ಬರೋದಿಲ್ಲ. ಗುರುಗಳ ಆಶೀರ್ವಾದ ಸದಾ ಆಗ್ತದೆ. ಈಗ ಗುರುಗಳಿಗೆ ಸಮರ್ಪಣೆಯನ್ನು ಮಾಡಬೇಕು. नकर्मणः प्रजयाधनेनागेनैकशुः परेणाकं निहितं गुहायं विभ्रवादित्योषन्ते वेदान्तविज्ञासुनिश्चितार्था संज्ञायोगात्वा ते ब्रह्मलोके भगवन्तकाले प्रवृत्यन्ते सर्वे ब्रह्मभानं परमेषु भूतं यत्पुण्डरीकं वरदम् तच्चाभिरहं दहनं योगस्मिन् यदन्तोऽस्मिन् यो वेदो स्वप्रोक्तो वेदान्तेन प्रतिष्ठितः तस्य प्रकृतिलीनस्य यः परब्रह्मेश्वरः गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ಅದ್ವೈತ ವಿದ್ಯಾಶ್ರಮದ ಗುರುಗಳಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತರಿಗೆ ಪದ ಸಮರ್ಪಣೆ. ಉದ್ಯಮಿಗಳು ಹಾಗೂ ಸದಾಸರ್ವದ ಸತ್ಸಂಗದಲ್ಲಿ ಇರುವಂತಹ ಶ್ರೀಯುತ ಶಂಕರರಾವ್ ಮಾಮಲೆ ದೇಶಪಾಂಡೆ ಅವರು ಒಂದೆರಡು ಮಾತುಗಳನ್ನು ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯರಿಗೆ ನಮಿಸುತ್ತಾ ಮತ್ತು ಈ ಅದ್ವೈತಾಶ್ರಮದ ಪ್ರಣವಾನಂದ ಸ್ವಾಮೀಜಿಯವರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ನೆರೆದಿರುವಂತಹ ದೇಶ್ ಕುಲಕರ್ಣಿ ಅವರ ಅಭಿಮಾನಿಗಳು ಮತ್ತು ಮಾತೆಯರು, ಇವತ್ತು ಹನುಮಂತ ದೇಶ್ ಕುಲಕರ್ಣಿ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಊರು ಅವರು 2-3 ಕಿಲೋಮೀಟರ್ನಾಗ ಅವ. ನಮ್ಮ ನಾಗನೂರು ದೇಸಾಯಿ, ನಾವು ಅವರು ಬಗೆನಗರ ದೇಸಾಯಿ. ಹೀಗಾಗಿ ಮೊದಲಿಂದ ಇರ್ತಾನೋ ಒಂದು ಬಾಂಧವ್ಯ ನಮ್ಮದು ಅವ್ರದ್ದು. ಮತ್ತು ಇವಾಗ ದೊಡ್ಡಪ್ಪ ನಾವು ಯಾವಾಗಲೂ ಕೂಡೇ ಇರ್ತಿದ್ವಿ.
ಹೀಗಾಗಿ ಒಂದೇ ಮಂತಂದವರಂತ ನಾವು ಇಲ್ಲಿವರೆಗೆ ನೋಡ್ಕೊಂಡು ಬಂದೀವಿ. ಮತ್ತೆ ನಮಗೆ ವಿರೂಪಾಕ್ಷೇಶ್ವರ ಗುಡಿಯ ಮಹಾದ್ವಾರವನ್ನು ಕಟ್ಟಿದಂಥ ವಿಷ್ಣಪ್ಪಯ್ಯನವರ ಒಂದು ಗುಣಪುತ್ರರಾಗಿ ಜನಿಸಿದಂಥ ಅವರು ಬಂದು ಅಲ್ಲಿ ಒಂದು ಬಸವಣ್ಣ ಇತ್ತು, ಅದನ್ನು ಪುನರ್ನಿರ್ಮಾಣ ಪ್ರತಿಷ್ಠಾಪನ ಮಾಡಿ ಅದನ್ನು ಪೂಜೆ ಮಾಡಿಕೊಂಡು ಹೋಗಿ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಕ್ಕೆ ಅದನ್ನು ಮಾಡಿದ್ರಿಂದ ಇವತ್ತು ಆ ಒಂದು ಶಿವನ ವಂಶ ಅವರ ಒಂದು ಅನುಗ್ರಹದಿಂದ ಇವತ್ತು ಸಾಹಿತ್ಯ ಲೋಕದಲ್ಲಿ ಇಷ್ಟೊಂದು ಮುಂದೆ ಬರಲಿಕ್ಕೆ ಕಾರಣ ಆಗ್ಯಾರ. ಅದೇ ರೀತಿ ನಮ್ಮದು ಕೂಡ ಆ ವಿಷ್ಣಪ್ಪಯ್ಯನವರ 10ನೇ ತಲೆಮಾರಿನ ವಿಷ್ಣಪ್ಪಯ್ಯನವರಂತ ಆಗಿರೋರು, ಅವರ ಮಗ ನಾನು. ಈ ರೀತಿ ಗುರು ಶಿಷ್ಯ ಬಾಂಧವ್ಯ ನಮ್ದು ಹೋಗೋದು. ಅದೇ ರೀತಿ ಇವತ್ತು ಈ ಒಂದು ಶ್ರೀ ಗಣೇಶ ಮತ್ತು ಆಂಜನೇಯ ಕ್ಷೇತ್ರ ದರ್ಶನ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅವ್ರ ಬಗ್ಗೆ ಎಲ್ಲರೂ ಹೇಳ್ಬಿಟ್ರೆ ಏನು ಹೇಳೋದು ಓದಿಲ್ಲ. ಆದ್ರೂ ಒಂದು ಮಾತು ಹೇಳ್ಬೇಕಂತಂದ್ರೆ ಅವರು ಈ ಆಡು ಮುಟ್ಟದ ಗಿಡ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ದೇಶ ಕುಲಕರ್ಣಿ ಅವರು ಸಾಹಿತ್ಯದಲ್ಲಿ ಕೈ ಆಡಿಸ್ತಂತ ಯಾವುದೇ ಒಂದು ವಿಭಾಗ ಓದಿಲ್ಲ. ಅವರು ಎಲ್ಲ ರೀತಿಯಿಂದನೂ ವೈಜ್ಞಾನಿಕ ಇರಲಿ, ಪೌರಾಣಿಕ ಇರಲಿ, ಯಾವುದೇ ಒಂದು ವಿಷಯವನ್ನು ಇವತ್ತು ಪತ್ರಿಕೆಗಳ ಮುಖಾಂತರ ಎಲ್ಲರಿಗೂ ಅದನ್ನು ತಿಳಿಯುವಂತೆ ಬರೆದು ಒಂದು ನಮ್ಮ ಸಂಸ್ಕೃತಿಯನ್ನು ಎಲ್ಲರಿಗೂ ತಿಳಿಯುವಂತ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಕಾರ್ಯ ಮುಂದುವರಿಲಿ, ಅವರಿಗೆ ಯಶಸ್ಸು ಸಿಗಲಿ. ಆದಿಗುರು ಶಂಕರಾಚಾರ್ಯ ಅವರ ಮನೆ ಗುರುದೇವರಾದಂಥ ಪಂಪ ವಿರೂಪಾಕ್ಷೇಶ್ವರ ಮತ್ತು ಕೃಷ್ಣಪ್ಪಯ್ಯನವರು ಅವರಿಗೆ ಅನುಗ್ರಹ ಮಾಡಲಿ, ಬ್ರಹ್ಮಾನಂದ ತೀರ್ಥರ ಶಂಕರಾಚಾರ್ಯ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ನನಗೆ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಎರಡು ಮಾತುಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಅಧ್ಯಕ್ಷೀಯ ಮಾತುಗಳನ್ನು ಆಡತಕ್ಕಂತಹ ಶಂಕರರಾವ್ ಮಾಮ್ಲೆ ದೇಶಪಾಂಡೆ ಅವರಿಗೆ. ಈಗ ಕೃತಿಯ ಕರ್ತೃವಾಗಿರ್ತಕ್ಕಂತಹ ಶ್ರೀಯುತ ಹನುಮಂತ್ ದೇಶ್ ಕುಲಕರ್ಣಿ ಅವರಿಗೆ ಸನ್ಮಾನ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಸಾಕ್ಷಿ ಪಂಚಾಂಗ ಸೀಮಿತ ಪ್ರತಿಷ್ಠಾನದಿಂದ ಅವರಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೀವಿ. ಸನ್ಮಾನ ಕಾರ್ಯಕ್ರಮಕ್ಕೆ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳಬೇಕು. ಮೊದಲಿಗೆ ಸಾಕ್ಷಿ ಪಂಚಾಂಗ ಇದರ ವತಿಯಿಂದ ವಿದ್ವಾನ್ ಗುರುರಾಜಾಚಾರ್ಯ ಹೆಗಲ್ ಇವರಿಂದ ಪುರೋಹಿತ್ ಅವರು ಮತ್ತು ಮೋರವರು ಪ್ರಶ್ನೆ ಆಗ್ತದೆ. ಮೊದಲಿಗೆ ವಿದ್ವಾನ್ ಗುರುರಾಜಾಚಾರ್ಯರಿಂದ ಗುರುಗಳ ಚರಣಾರವಿಂದಗಳಲ್ಲಿ ನಾನು ಅರ್ಪಣೆ, ಆಮೇಲೆ ಹನುಮಂತ ದೇಶಮುಖ ಅವರಿಗೆ. ಸಾಕ್ಷಿ ಪಂಚಾಂಗ ಒಳಗ ಅದೇ ರೀತಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರೀಮತಿ ವೀಣಾ ಬರ್ಗಿ ಅವರು ಮತ್ತು ನಮ್ಮ ನವೀನ್ ಶಾಸ್ತ್ರಿ ಅವರು ಧಾರವಾಡ ಸಂಚಾಲಕರು ಅವರಿಂದ
ಅದೇ ರೀತಿ ಸಂಯುಕ್ತ ಪ್ರತಿಷ್ಠಾನ ಹುಬ್ಬಳ್ಳಿ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ PS ಪಾರ್ವತಿ ಅವರು. ಬರ್ರಿ. ಅದೇ ರೀತಿ ಶ್ರೀ ನರೇಂದ್ರ ಕುಲಕರ್ಣಿ ಅವರಿಂದನೂ ಅವರಿಗೆ ಸನ್ಮಾನ. ಸಂಯುಕ್ತ ಪ್ರತಿಷ್ಠಾನ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ PS ಪಾರ್ವತಿ ಸರ್ ಅವರಿಂದ ಕೋಳಿವಾಡ ಅವರು ಎರಡು ಮಾತು ಮಾತಾಡೋದಿದ್ದಾರೆ, ಆಮೇಲೆ ಗುರುಗಳಿಂದ ಆಶೀರ್ವಾದ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮಹಂತೇಶ್ ಕೋಳಿವಾಡ ಅಂತ ನಿವೃತ್ತ ಬಸ್ ಕಂಡಕ್ಟರ್. ನನಗೆ ಇದೊಂದು ಅತ್ಯಂತ ಅಪೂರ್ವವಾದಂಥ ಪ್ರಸಂಗ ಐತೆ. ಅದೇಂದರೆ ಕಂಡಕ್ಟರ್ಗೂ ಸಾಹಿತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಂಥದ್ರಾಗ ಹೋದ ವರ್ಷ ನಮ್ಮ ಹಿರಿಯರಾದ ಆದಿತ್ಯಗಳಿಯವರು ವಾಟ್ಸಪ್ಪಲ್ಲಿ ಸಮಾಜ ಚಿಂತಕರು ಬಳಗಕ್ಕೆ ಸಾಹಿತ್ಯ ಬಳಕೆ ನನ್ನ ಕರೆತಂದ್ರು. ಆ ಬಳಕೆ ಸೇರಿದ ಮೇಲೆ ನನಗೆ ಅಗ್ನಿ ಏನೋ ಸ್ವಲ್ಪ ಸಾಹಿತ್ಯಕ ಚಿಂತನವಾಗಿ ನನಗೆ ಸ್ವಲ್ಪ ಆಸಕ್ತಿ ಹೊರಟಾಗ್ತದೆ. ಅದರಲ್ಲಿ ಸಾಹಿತ್ಯಿಕ ಲೇಖನ ಕಲಿಸ್ರಿ, ಕವನ ಕಲಿಸ್ರಿ ಅಂತ ಸಂದೇಶಗಳು ಬರ್ತಾ ಇದ್ವು. ಏನೋ ನಾನೇನೋ ಪ್ರಯತ್ನ ಮಾಡೋದು ಅಂತ ನಾನು ಇತ್ತೀಚೆಗೆ ಬರಗಂಟೆ ನಾನು ಉಮರ್ಜಿಯವರು ಸಹಿತ ಒಂದು ಕಾಲ ಮಾಡೋದು. ಅದರಲ್ಲಿ ಅಂತರ್ಜಾಲ ಕವಿಗೋಷ್ಠಿಯಲ್ಲಿ ನಾನು ಸ್ವಲ್ಪ ಭಾಗವಹಿಸಿ ಏನೋ ಸ್ವಲ್ಪ ಅಲ್ಪ ಪ್ರಯತ್ನ ನಮ್ದು ಏನೋ ಪ್ರಯತ್ನ ಮಾಡಿದೆ. ಅವು ತಾನೇ ಆಟ ಆಗ್ತಾ ಇದ್ದವು. ನನಗೆ ಆಟ ಆಗ್ತಾ ನನಗೆ ಬರ್ಸ್ನಿದ್ವು. ಒಟ್ಟು ನಾನು ಇರಿಸಿಕೊಂಡಿರಲಿಲ್ಲ. ಅಂಥದ್ರಲ್ಲಿ ನಮ್ಮ ಆ ಭಾಗದಾಗ ನಮ್ಮ ಹನುಮಂತ ಚಿಕ್ಕದೊಂದು ಭಾಳ ನಮ್ಗೆ ಒಂದು ಶಕ್ತಿ ಅಂತ ಇವತ್ತು ನೋಡಿದ್ಮೇಲೆ ಪೂರ್ತಿ ಇಷ್ಟೇ ಇದೆ. ಇಷ್ಟು ದೊಡ್ಡ ಹಂಗ ಭಾಳ ಖುಷಿ ಅಂತ ನನಗೆ. ನಮ್ಮ ಕಾಲ ನನಗೆ ಇಂಥವ್ರು ಇಂಥ ಪುಸ್ತಕ ಬರೆದಿದ್ದಾರೆ ಅಂತ ಸಾಹಿತ್ಯಿಕವಾಗಿ ಅವರು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರಂತ ಅವರೊಂದು ನಮಗೆ ಭಾಳ ಖುಷಿ ಆಯ್ತು. ನಮಗೆ ಅಗ್ನಿ ನಮ್ಮ ಆಡಳಿತ ನಮ್ಮ ಮಾರ್ಗದರ್ಶಕರು ಈ ಪ್ರಕಾರವಾಗಿ ನಾವು ನಮಗೆ ಈ ಸಂದೇಶ ನನಗೆ ಇವತ್ತೊಂದು ಎಷ್ಟೋ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡು ನಾನು ಇವತ್ತು ಇದಕ್ಕೆ ಭಾಗವಹಿಸ್ತೀನಿ. ಭಾಳ ಖುಷಿ ಆಗ್ತದೆ ನನಗೆ ಇದಕ್ಕೆ. ಅಂದ್ರೆ ನನಗೆ ಹೆಚ್ಚು ಮಾತಾಡೋಕ್ಕೂ ಬರೋದಿಲ್ಲ. ಏನಂದ್ರೆ ಇದು ಸಾಹಿತ್ಯ ಕಾರ್ಯಕ್ರಮ ಭಾಗವಹಿಸಕ್ಕೆ ನಾನು ಒಂದು ತಯಾರಿಸ್ತೀನಿ. ನನಗೆ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದ್ದೆ ನಾನು. ನಮ್ಮ ಆತ್ಮೀಯ ದೋಸ್ತರ ಕಂಡಕ್ಟರ್ ಬಂದಿದ್ದಾರೆ. ಅವ್ರು ನಮ್ಮ ಸಾಹಿತ್ಯ ಸಮ್ಮೇಳನ ನಾವೆಲ್ಲ ಸಹಿತ ಅವ್ರನ್ನೆಲ್ಲ ಆಸಕ್ತಿ ಬಿಟ್ಟಿರ್ತೀವಿ. ಅವ್ರನ್ನ ಇಲ್ಲೇ ಇದೆ. ಅದಕ್ಕೆ ತಕ್ಷಣ ಫೋನ್ ಮಾಡಿದ ತಕ್ಷಣ ಇವತ್ತು ಫೋನ್ ನನ್ನ ಹಾಜರಾದ್ರು. ಭಾಳ ಸಂತೋಷ. ಇದೇ ಥರ ನಮ್ಗೆ ಎಲ್ಲ ಕಾರ್ಯಕ್ರಮ ಆವಾಜ್ ನಾವು ಬರ್ತೀವಿ ಅಂತ ಖಂಡಿತವಾಗಿ. ಇನ್ನೊಂದು ವಿಷಯ ಅಂದರೆ ನಮ್ಮ ಮಗ ಒಬ್ಬರು ಧರ್ಮಲಿದ್ದಾರೆ. ಇವ್ರು 2 ತಿಂಗಳಿಗೆ ಬಂದಿರೋರು. ಒಂದರ ಏನೋ ನೋಡಿ ಅವ್ರು ಏನೋ ನೋಡಿ ಅಪ್ಪ ನನಗೆ ಒಂದು ಸ್ವಲ್ಪ ಒಂದಿಷ್ಟು ಕಾದಂಬರಿ ಕೊಡ್ತಿರಪ್ಪ, ದೇವರ ಹಲವು ಪುಸ್ತಕ ಕೊಡ್ತಪ್ಪ ನಮ್ಮ ಬಂದರು. ಆ ಟೈಮ್ ನನಗೆ ಏನೋ ಕಲ್ಕ ಬಂತು. ನನಗೆ ನಾವು ನಮ್ಮ ಕುಂಟಾಳಿಗೆ ಕೇಳಿದೆ. ಅವಂದಿರೋರು ಅವರು ಒಂದು 2-3 ನಮ್ಮ ಇವರು ಹನುಮಂತ ಇದು ಓಂಕಾರ ಕಥೆಯನ್ನು ಹೇಳಿದವರು. ಆಮೇಲೆ ನಮ್ಮ ಗೆಜ್ಜ ದೇಶಪಾಂಡೆಯವರ ಸಂವಾದನೆ ಕಾರ್ಯಕ್ರಮ ಅವೆರಡು ಕಥೆಗಳು ನಮಗೆ ಸಿಕ್ಕವು. ಉಳಿದ ಟೈಮಲ್ಲಿ ಸಿಗಲಿಲ್ಲ. ಅವೆರಡು ಸಿಕ್ಕವು. ಆಮೇಲೆ 6 ತಿಂಗಳು ಮಲ್ಲಿ ಒಂದು 2-3 ಕದಂಬ ಸಿಕ್ಕವು. ಅವನ್ನ ನನ್ನ ಮಗ ಸಚಿವ ಜರ್ಮನಿ ತುಳಿದ್ರು. ಅವರು ಜರ್ಮನಿ ಕಥೆಯಿಂದ ಓಂಕಾರ ಕಥೆ ಜರ್ಮನಿ ಕಥೆ ನಾನು ಅವ್ರು ನನ್ನ ಮಗ ಎಷ್ಟು ಖುಷಿ ಆನಂದ ಗೊತ್ತ. ನನ್ನ ಸೊಸೆ ದೇವರ ಪುಸ್ತಕ ನಮ್ಮ ಸೊಸೆನ ಒಂದು
ಸಾಹಿತ್ಯ ಪುಸ್ತಕ ಓದಾನ ಅದರಿಂದ ಸಾಹಿತ್ಯ ಎಷ್ಟು ಆಕರ್ಷಣೆ ಇರ್ಬೋದು. ಅದ್ರಲ್ಲಿ ನಾವು BA ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ನಮ್ಮ ಮಗ ಅದು ಸಾಹಿತ್ಯಕ್ಕೆ ಒಳಗೊಟ್ಟು ಅವನು ಆಸಕ್ತಿಯಿಂದ ಕೇಳಿದ ಈಗ ನನಗೆ ನೆನಪು ಬಂದು ಹೇಳ್ದ ಕಾದಂಬರಿ ಏನು ಹುಡುಗಾಟ ಅರ್ಥ ಫೋನ್ ಮಾಡಿ ಈ ಪುಸ್ತಕ ಅವ್ರಿಗೆ ಮಕ್ಕಳ ಸಿಕ್ತು ಅದು ಕೊಟ್ಟು ಕಳಿಸಿದ್ದೆ ನನಗೆ. ಅದಕ್ಕೆ ಭಾಳ ಖುಷಿ ಅಂತ ಅದಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ನನಗೆ ನಿಜವಾಗ್ಲೂ ಭಾಳ ಖುಷಿ ಅನ್ಸುತ್ತೆ. ಅದಕ್ಕೆ ಇಂಥ ಅವಕಾಶ ಪಾಲಿಸಿದ್ದಕ್ಕೆ ಎಲ್ಲ ಧನ್ಯವಾದಗಳು. ನಮಸ್ಕಾರ. ನನ್ನ ಹನುಮಂತ ಯಾವ ನಿರಂತರವಾಗಿ ಬೆಳೆದೇ ಆಗಲಿ ಯಾವ ಬೆಳೆದ ನಮ್ದು ಭಾಳ ಗೌರವದಲ್ಲಿ ಹಾಗೆ ಮುಚ್ಚಿದ ಬೆಳೆಯಲಿ ಅಂತೇಳಿ ನಾನು ಶುಭ ಅನಿಸ್ತೀನಿ. ಸಾಹಿತ್ಯದ ಅಭಿರುಚಿ ಅನ್ನೋದು ಅಕ್ಷರಗಳನ್ನ ಅವ್ರು ಬಲ್ಲಂತವರಿಗೆ ಅದರ ಸಾಹಿತ್ಯದ ರುಚಿ ಅವರಿಗೂ ಗೊತ್ತಾಗುತ್ತೆ. ಪಾಪ ಅವರು ಮಾತಾಡುವಾಗ ಬಹಳ ಅವರು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಆ ಸಾಹಿತ್ಯದ ರುಚಿ ಯಾರು ಒಬ್ಬ ಮೂಢನ ಮುಂದೆ ನಾವು ಹೇಳಿದ್ರೆ ಅದರ ಪ್ರಯೋಜನ ಇಲ್ಲ. ಅದರ ಸಾಹಿತ್ಯದ ರುಚಿ ನಾವು ಹೆಚ್ಚು ಬರಿಬೇಕು ಅಂದ್ರೆ ಮೊದಲಿಗೆ ಓದ್ಕೋಬೇಕು, ಅಂದಾಗ ಮಾತ್ರ ಓದಿಲ್ಲ. ಅದೇ ನಮ್ಮ ಇವ್ರು ಮಾತಾಡುವಾಗ ಹೇಳಿದ್ರು, ಜನ್ಮೇಜಿ ಮಾತಾಡುವಾಗ ಹೇಳಿದ್ರು, ನಾಡಿನ ಕರ್ನಾಟಕದೊಳಗೆ ಯಾವ್ದಾದ್ರು ಒಂದು ಲೇಖನ ಯಾವ್ದಾದ್ರು ಪತ್ರಿಕೆ ಬಂದಿಲ್ಲ ಅಂದ್ರೆ ಅದು ಹನುಮಂತ ದೇಶಮುಖವರು ಅದ್ರೊಳಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊಂಡು ಅಷ್ಟು ಪತ್ರಿಕೆಗಳಿಗೆ ಪರಿಚಿತರು, ಸಂಪಾದಕರಿಗೆ ಪರಿಚಿತರು. ಈಗ ಎಲ್ಲರನ್ನ ಆಶೀರ್ವದಿಸಬೇಕಂತಂದು ಗುರುಗಳಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಸಮರ್ಥ ಸದ್ಗುರು ವೃತ್ತದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಈ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಕಂಡು ಎಷ್ಟು ಸಂತೋಷ ಆಗ್ತಾ ಇದೆಯಪ್ಪ ಅಂದ್ರೆ ಭಗವಂತನೇ ಪ್ರತ್ಯಕ್ಷವಾಗಿ ಇಲ್ಲಿ ಮಾರುತಿನೇ ಪ್ರತ್ಯಕ್ಷವಾಗಿ ಬಂದು ನಮ್ಮನ್ನ ಸಂತೋಷಪಡಿಸ್ತಾ ಇದ್ದಾನೆ ಅನ್ನುವಂತೆ ನಮಗೆಲ್ಲರಿಗೂ ಅನಿಸ್ತಾ ಇದೆ. ಅದರಲ್ಲಿ ಮಹಾನ್ ವಿದ್ವಾಂಸರು, ಸಾಹಿತಿಗಳು, ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ದಿಗ್ಗಜರು ಆದಂತಹ ಈ ಎಲ್ಲ ಸಭಿಕರಿಗೂ ಸಂತೋಷದಿಂದ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ವಿಶೇಷವಾಗಿ ಈ ಗಣೇಶ ಆಂಜನೇಯ ಈ ಗ್ರಂಥ ನಮ್ಮನ್ನು ಯಾವ ಥರದಿಂದ ಮುನ್ನಡೆಸ್ತಾ ಇದೆಯಪ್ಪ ಅಂತಂದ್ರೆ ಸನಾತನ ಧರ್ಮದ ಧೈರ್ಯ, ವೀರ್ಯ, ಶಕ್ತಿ, ಬುದ್ಧಿ, ವಿಚಾರ ಇವೆಲ್ಲವುಗಳು ಇವು ನಮ್ಮನ್ನು ಪ್ರಚೋದಿಸ್ತಾ ಇವೆ, ಸ್ಫೂರ್ತಿಸ್ತಾ ಇವೆ, ನಮ್ಮಲ್ಲಿ ಆ ಶಕ್ತಿಯನ್ನು ತಂದುಕೊಡ್ಲಿಕ್ಕೆ ಕಾರಣೀಭೂತವಾಗಿವೆ. ಸ್ವತಃ ಶ್ರೀರಾಮ್ ಪ್ರಭುವೇ ಹನುಮಂತನನ್ನು ಕಂಡು ಒಂದು ಮಹಾನ್ ವಿದ್ವನ್ಮಣಿ ಇದ್ದಾನೆ, ಕೇವಲ ಅವನ ಒಂದು ಮಾತಿನ ಶೈಲಿಯಲ್ಲಿ ನಾವು ಕಂಡುಕೊಂಡಿದ್ದಾನೆ. ಸಾಮಾನ್ಯ ಕವಿ ಅಲ್ಲ, ಮಹಾನ್ ವಿದ್ವಾನ್ ಇದ್ದಾನೆ ಅಂತ. ಅಂಥ ಮಹಾನ್ ಹನುಮಂತನ ಚರಿತ್ರೆಯನ್ನ ಹಾಗೂ ಅವನ ಕ್ಷೇತ್ರಗಳನ್ನ ಗ್ರಂಥ ರೂಪದಲ್ಲಿ ಪ್ರತಿಬಿಂಬಿಸಿ ಮಾಡಬೇಕಾದ್ರೆ ಅವರೆಲ್ಲರೂ ಕೂಡ ಅಂಥ ಸಾಮರ್ಥ್ಯ ಸ್ವಲ್ಪ ಇದ್ದಿರಲಿಲ್ಲ. ಅಂತ ಈ ಹನುಮಾನ್, ಆ ಹನುಮಾನ, ಈ ಹನುಮಾನ ನಮ್ಗೆ ಎಷ್ಟು ಅಭಿಮಾನ ಅನಿಸಲಿಕ್ಕಿಲ್ಲ. ಒಬ್ಬ ತರುಣ ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನ ವಿಚಾರ ವೈಖರಿಯನ್ನ ಪ್ರಜ್ವಲಿಸಿ ಎಲ್ಲರ ಮನಸ್ಸನ್ನ ತನ್ನ ಕಡೆ ಆಕರ್ಷಣೆ ಮಾಡತಕ್ಕಂಥ ಸಾಮರ್ಥ್ಯ ಇದು ಯಾರಿಂದ ಬಂತಪ್ಪ ಅಂತಂದ್ರೆ ಆಗಲೇ ಹೇಳಿದ್ರು, ಇದು ವಂಶ ಪಾರಂಪರ್ಯದಿಂದ ಬಂತು ಅಂತ ಹೇಳಿ. ನಿಜವಾಗಿ ನಮಗೊಂದು ಜಡ್ ಬರಬೇಕಾದ್ರೆ, ಡಯಾಬಿಟಿಸ್ ಬರಬೇಕಾದ್ರೆ ನಿಮ್ಗೆ ವಂಶ ಪಾರಂಪರೆಯಲ್ಲಿ ಯಾರೋ ಒಬ್ರು ಇದಿರ್ಬೋದು ಅಂತ ಹೇಗೆ ಅನ್ಸ್ತಾ ಇದ್ದಾರಲ್ಲ, ಹಾಗೆ ಇದು ಒಂದು ಕೂಡ ಸಂಸ್ಕೃತಿ
ಶಕ್ತಿ ಅಂದಲ್ಲ, ಇದು ನಮ್ಮ ಪೂರ್ವಜರಲ್ಲಿ ಯಾರೆಲ್ಲೂ ಇದಿರ್ಬೋದು. ಆ ಶಕ್ತಿ ಇದು ರೂಪದಿಂದ ವ್ಯಕ್ತವಾಗಿ ಕಾಣ್ತಾ ಇದೆ. ಯಾವ ಒಂದು ನದಿಯ ಪ್ರಾರಂಭದಲ್ಲಿ ಮೂಲದಲ್ಲಿ ಅದು ಒಂದು ಝರಿಯಾಗಿ, ಒಂದು ಸೆಳವಾಗಿ, ಸಣ್ಣ ಪ್ರವಾಹವಾಗಿ ಕಾಣಿಸ್ತಾ ಇದೆ. ಮುಂದೆ ಬೆಳೆದಂತೆ ಅದು ಮಹಾನ್ ಗಂಗಾ ಆಗಿಯೋ ಯಮುನಾ ಆಗಿಯೋ ಅಥವಾ ಅನೇಕ ಕೃಷ್ಣ ಕಾವೇರಿ ಆಗಿಯೋ ಅದು ಪ್ರವಹಿಸಿ ಅನೇಕ ಸಮುದಾಯಗಳಿಗೆ ಅದನ್ನು ಹಾಗೆ ಸಹಾಯ ಮಾಡ್ತಾ ಇದ್ವು, ಪ್ರೋತ್ಸಾಹ ಕೊಡ್ತಾ ಇದ್ವು, ಅವರೆಲ್ಲರನ್ನು ಉದ್ಧಾರ ಮಾಡ್ತಾ ಇದ್ವು, ಪುನೀತರನ್ನಾಗಿ ಮಾಡ್ತಾ ಇದ್ವು. ಆಗ ಈ ಹನುಮಾನ ಕೃತಿ ಇರುವುದು ಪ್ರಾರಂಭದಲ್ಲಿ ಚಿಕ್ಕ ಚಿಕ್ಕ ಗ್ರಂಥವಾಗಿ ಪ್ರಸ್ತುತವಾಗಿ ಜನ ಸಮುದಾಯಕ್ಕೆ ಅದು ಮುನ್ನಡೆಸಿದ್ರು ಕೂಡ ಕೆಲವು ದಿವಸಗಳಲ್ಲಿ ಅದು ಮಹಾನ್ ಸಾಗರವಾಗಿ ಎಲ್ಲರಿಗೂ ತನ್ನ ಪ್ರಭಾವವನ್ನು ಬೀರಿ ಎಲ್ಲರನ್ನು ಸಂತೋಷಪಡಿಸ್ತಾ ಇದೆ. ಇದು ರಾಮಾಯಣ ಕಾಲದಲ್ಲೂ ನಡೆದು ಬಂದಂತಹ ಒಂದು ದಿವ್ಯತ್ರಯಗಳ ಶಕ್ತಿ ದೇವತೆ, ಯುಕ್ತಿ ದೇವತೆ, ಬುದ್ಧಿ ದೇವತೆ. ಸ್ವತಃ ವ್ಯಾಸ ಮಹರ್ಷಿಗಳೇ ಗಣಪತಿಯನ್ನಿದ್ದು ತಮ್ಮ ಲೇಖಕರನ್ನಾಗಿ ಅವರದ್ದು ನೇಮಿಸಿಕೊಂಡಿದ್ದಾರೆ. ಅವರು ಯಾವ ತರದಿಂದ ಅವರು ನುಡಿತಾ ಇದ್ದಾರೆ, ಆ ನುಡಿಗಳನ್ನೆಲ್ಲ ಕೇವಲ ಕೇಳ್ಕೊಂಡು ವಿಚಾರ ಮಾಡಿ ಅದು ಸತ್ಯದೋ ಅಸತ್ಯದೋ ಅಥವಾ ಒಳ್ಳೆಯದೋ ಅಥವಾ ಅದು ಏನೋ ದೋಷದೋ ಅದನ್ನು ಆಗಿಂತಾಗಿ ಅವರನ್ನೆಲ್ಲ ವಿಚಾರ ಮಾಡಿ ಅದನ್ನು ಬರಿತಾ ಇರಬೇಕು. ಮತ್ತು ಇವರಿಗಾಗಿ ಕೊಡುವುದು ಸ್ವಲ್ಪ ಅವ್ರಿದ್ದು ಸಂಶಯ ಬಂತಪ್ಪ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ತೊಳೆದ್ರೆ ಅಪ್ಪಕ್ಕೆ ಇವರು ವಿಚಾರ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಹಾಗೂ ವ್ಯಾಸ ಮಹರ್ಷಿಗಳೇ ಅವರನ್ನ ನಂಬಿದ್ದಾರೆ, ಒಪ್ಪಿದ್ದಾರೆ, ಅವರ ಬುದ್ಧಿಮತ್ತೆಗಿದ್ದು ನಮಿಸಿದ್ದಾರೆ. ಅಂತಹ ವ್ಯಾಸ ಮಹರ್ಷಿಗಳ ಪರಮ ಕಾರಣಿಕ ಪುರುಷಪ್ಪ ಅಂತಂದ್ರೆ ಇದ್ದು ಗಣಪತಿ. ಅಂತಹ ಗಣೇಶನನ್ನು ನಾವೆಲ್ಲರೂ ಇವತ್ತಿದ್ದು ಪೂಜೆ ಮಾಡಿ ಕಾರಣ ಏನಪ್ಪಾ ಅಂತಂದ್ರೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರದ್ದು ರಾಷ್ಟ್ರೀಯ ಹಬ್ಬವನ್ನಾಗಿ ನಿರ್ಮಾಣ ಮಾಡಿದ್ರು. ಅವ್ರು ಇಡೀ ನಮ್ಮ ಭಾರತದಲ್ಲದ್ದು ಆ ಗಣಪತಿಯ ಉಪಾಸನೆಯನ್ನು ಮಾಡಲಿಕ್ಕಿದ್ದು ಕಾರಣೀಭೂತ ನಿರ್ಮಾಣ ಮಾಡಿದ್ರು. ಕೇವಲ ನಿಮ್ಮಲ್ಲಿದ್ದು ಶಾರೀರಿಕ ಬಲ ಇದ್ದರೂ ಪ್ರಯೋಜನ ಇಲ್ಲ, ಬುದ್ಧಿಶಕ್ತಿನೂ ಬೇಕು, ಯುಕ್ತಿನೂ ಬೇಕು. ಅದನ್ನ ಉಪಾಸನೆ ಮಾಡಬೇಕಾದ್ರೆ ಆ ದೇವತೆಯನ್ನು ಉಪಾಸನೆ ಮಾಡೋದ್ರಿಂದ ಆ ದೇವತೆಯಲ್ಲಿ ಇರ್ತಕ್ಕಂಥ ಸದ್ಗುಣಗಳು ನಮ್ಗೆ ಪ್ರಾಪ್ತ ಆಗಲಿಕ್ಕೆ ಸಾಧ್ಯ. ಒಬ್ಬ ಶ್ರೀಮಂತನ ಕಡೆ ಹೋಗ್ತೇವೆ ನಾವು, ಅವ್ನು ಸ್ತುತಿ ಮಾಡ್ತೀವಿ, ಏನು ಅವಶ್ಯಕತೆ ಇದೆ, ನಮಗೆ ಹಣ ಬೇಕಾಗಿದೆ ಅಂತ ಹೇಳ್ತೀನಿ. ಏನ್ ನಿಮ್ಮ ವೈಭವ, ಏನ್ ನೀವು ದಾನಿಸೋರು, ಎಷ್ಟು ನಿಮ್ದು ಕೀರ್ತಿ ಅದ, ಎಷ್ಟು ಮಂದಿ ನಿಮ್ಮನ್ನು ಸ್ತುತಿ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಏನ್ ಬೇಕಪ್ಪ, ಸ್ವಾಭಾವಿಕವಾಗಿ ಕೇಳ್ತಾ ಇದ್ದಾರೆ. ಆಗ ಆ ಗಣಪತಿಯನ್ನ ಆರಾಧನೆ ಮಾಡೋದ್ರಿಂದ, ಉಪಾಸನೆ ಮಾಡೋದ್ರಿಂದ ಗಣಪತಿ ಇರತಕ್ಕಂಥ ಬುದ್ಧಿಶಕ್ತಿ, ಚತುರತೆ ನಮ್ಗೆ ಪ್ರಾಪ್ತ ಆಗ್ತದೆ. ನಾವು ಈ ಜಗತ್ತಿನಲ್ಲಿದ್ದು ಒಂದು ಪ್ರಖ್ಯಾತವಾದಂತಹ ವ್ಯಕ್ತಿಮತ್ವವನ್ನು ನಿರ್ಮಾಣ ಮಾಡಿ ಕಾರಣೀಭೂತ ಆಗ್ತದೆ. ಅಂತಹ ಒಂದು ಗಣೇಶನನ್ನಾಗಲಿ ಆ ಮಾರುತಿದ್ದು ಕೇವಲ ಶಕ್ತಿ ದೇವತೆ ಇಷ್ಟೇ ಅಲ್ಲ, ಪ್ರತಿಯೊಂದು ಊರಿಗೂ ಮೊದಲಿಗಿದ್ದು ಗಡಿ ಮನೆ ಇರ್ತಿತ್ತು. ಆ ಗಡಿ ಮನೆ ಹತ್ತಿರದ್ದು ಗಣಪತಿ ಮಾರುತಿಯ ಗುಡಿ ಯಾವಾಗಲೂ ಇರ್ತಿತ್ತು. ಯಾಕಪ್ಪ ಅಂದ್ರೆ ನಮ್ಮ ಊರವರೆಲ್ಲರದ್ದು ಬಲಿಷ್ಠರಾಗಬೇಕು, ಬುದ್ಧಿವಂತರಾಗಬೇಕು, ಯುಕ್ತಿವಂತರಾಗಬೇಕು. ಈ ಧೋರಣೆ ಅದು ಇತ್ತು. ಸ್ವಾಮಿ ರಾಮದಾಸರು ಅವರು ಕೊಡುವುದು ಈ ಯುಕ್ತಿಯಿಂದಲೇ ಮಹಾರಾಷ್ಟ್ರವನ್ನೆಲ್ಲ ಕ್ರಾಂತಿಕಾರದ ಯುಕ್ತಿಯಿಂದ ಪ್ರತಿಯೊಂದು ಊರಿಗೂ ಗಣಪತಿಯನ್ನ, ಮಾರುತಿ ಗುಡಿಯನ್ನ ಸ್ಥಾಪನೆ ಮಾಡಿದ್ರು. ಅದರ ಜೊತೆಗೆ ಗರಡಿ ಶಾಲೆಯನ್ನು ನಿರ್ಮಾಣ ಮಾಡಿದ್ರು. ಇವತ್ತು ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ಆ ಗರಡಿ ಶಾಲೆಗೆ ಹೋಗ್ಬಿಟ್ಟಾವ.